ಮಾಡುವಣ್ಣ ಹೌದು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕದೊಳಗ ಜೇವೂರ್ ಅಂತ ಒಂದು ಊರು ಬರ್ತೈತಿ. ಸಣ್ಣ ಹಳ್ಳಿ ಬರ್ತದ. ಸಣ್ಣ ಹಳ್ಳಿ ಬರ್ತೈತಿ. ಹೌದು. ಈ ಡೊಳ್ಳಿನ ಸತ್ಸಂಗದೊಳಗೆ ಎಂತ ತಾಕತ್ತೈತಿ ಇದನ್ನ ಹೇಳಕತ್ತೀನಿ ಈಗ ನಾ. ಹೌದು. ಆ ಜೇವೂರಾಗ ತಂದೆ ಆನಪ್ಪಗೌಡ ತಾಯಿ ರತ್ನಮ್ಮ ಅಂತ ತಿಳ್ಕೊಂಡು ಇಬ್ಬರು ಸತಿಪತಿ ಇದ್ರು. ಹೌದು. ಅಣ್ಣೋಣ್ಯ ಭಾವದಿಂದ ಪ್ರಪಂಚ ಮಾಡ್ತಿದ್ರು. ಹೌದು, ಸಂಸಾರ ಮಾಡ್ತಿದ್ರು. ಇವ್ರ ಹೊಟ್ಟೆಯಿಂದ ಚನ್ನಬಸು ಅನ್ನುವಂತ ಒಬ್ಬ ಮಗ ಹುಟ್ಟಿ ಬಂದ. ಹೌದು. ಚನ್ನಬಸು ಅನ್ನುವಂತ ಒಬ್ಬ ಮಗ ಹುಟ್ಟಿ ಪ್ರಾಯಕ್ಕೆ ಬಂದ. ಅವನು ನಾವು ಹೇಗ ಡೊಳ್ಳಿನ ಸಂಘ ಕಟ್ಟಿ ಹಾಡಕತ್ತೇವ ನೋಡು. ಹೌದು. ಹಿಂಗೆ ಡೊಳ್ಳಿನ ಸಂಘ ಕಟ್ಟಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತುಂಬಾ ಎಲ್ಲ ಹಾಲು ಮತದ ಬಿತ್ತರಿಸಿ ಬಿಟ್ಟ. ಹಾಲು ಮತನೇ ಮೂಲ ಮತ, ಮೂಲ ಮತನೇ ಮೇಲ ಮತ ತಿಳ್ಕೊಂಡು ಬೆಳೆಸಿದ. ಎಷ್ಟು ಬೆಳೆಸಿದ್ರು ಸಹಿತ ಅವ ಪಂಚಮಸಾಲಿ ಸಮಾಜದವ ಇದ್ದ. ಹೌದಪ್ಪ. ಹೌದು. ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಹಾಲು ಮತನೇ ಮೂಲ ಮತ, ಮೂಲ ಮತನೇ ಮೇಲ ಮತ ತಿಳ್ಕೊಂಡು ಹಾಲು ಮತನೇ ಬಿತ್ತನೆ ಮಾಡಿದ. ಜಗದಾಗ ಜೈ ಬೇರೆ ಹೊಡೆದ ಕರೆ ಆದ್ರೂ ಅವ ಪಂಚಮಸಾಲಿ ಸಮಾಜದವ ಇದ್ದ. ಹೌದಪ್ಪ. ಪಂಚಮಸಾಲಿ ಸಮಾಜದವ್ರು ಒಂದ್ ದಿವಸ ಪಂಚಾಯತಿ ಒಳಗ ನ್ಯಾಯ ಕೊಡಿಸಿ ಮೀಟಿಂಗ್ ತಗೊಂಡು ಈ ಚನ್ನಬಸು ಅನ್ನುವಂತ ಅವನ ತಂದೆ ಆಗಿರ್ತಕ್ಕಂಥ ಆನಪ್ಪ ಗೌಡನ ಕರೆಸಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಕಿವಿ ಮಾತ? ನೋಡ ಆನಪ್ಪ, ನೋಡ ಆನಪ್ಪ ಗೌಡ, ನೋಡು ನಮ್ದು ಸಮಾಜ ದೊಡ್ಡ ಸಮಾಜ. ಹೌದಪ್ಪ. ನಿನ್ನ ಮಗ ಕುರುಬುರು ಹಾಡ ಹಾಡಿ ನಮ್ಮ ಕುಲ ಕೆಡ್ಸಾಕತ್ತಾನಂದ್ರ ಅವ್ರು. ನಮ್ಮ ಸಮಾಜ ದೊಡ್ಡ ಸಮಾಜ, ನಿನ್ನ ಮಗ ಈ ಕುರುಬರು ಹಾಡ ಹಾಡಿ ಕುಲ ಕೆಡ್ಸಕತ್ತಾನ. ಹೌದು. ನಿನ್ನ ಮಗನ ಡೊಳ್ಳಿನ ಹಾಡ ಹಾಡೋದು ಬಿಡಿಸಂದ್ರು. ಏನು ನೀನೇ ಬಿಡುತ್ತೀಯ ನಾವ ಬಿಡಿಸೋಣ ಅಂತ ಕೇಳಿದ್ರು ಹಿಂಗ್ ಹಿರಿಯರು. ಹೌದು. ಆಗ ತಂದೆ ಆನಪ್ಪ ಗೌಡ ಯಾಕಾಗಲ್ಲ ಅಂತ ತಿಳ್ಕೊಂಡು ಹಿರಿಯರೊಳಗ ಮಾತು ಕೊಟ್ಟ ಮನೆಗೆ ಬಂದು ವಿಚಾರ ಮಾಡಿದ ತಂದೆ. ಏನತ್ತಪ್ಪ? ಬಹಳ ದಿನ ಮಗ ಕಷ್ಟಪಟ್ಟು ಡೊಳ್ಳಿನ ಹಾಡ ಹಾಡೋದು ಕಲ್ತಾನ. ಹೌದಪ್ಪ. ಹೋಗೋಣ ಒಮ್ಮೆ ಮಗಗ ಡೊಳ್ಳಿನ ಹಾಡ ಹಾಡಬೇಡ ಅಂದ್ರ ಮಗಗ ಮನಸ್ಸಿಗೆ ನೋವಾಗಿದ್ದ ತಿಳ್ಕೊಂಡ. ಏನ್ ಮಾಡಿದಪ್ಪ? ಸಂದರ್ಭ ಬಂದಾಗ ಮಗಗ ಹೇಳಬೇಕಂತ ತಿಳ್ಕೊಂಡು ಮನದಾಗ ಸಂಕಲ್ಪ ಮಾಡಿ ಕೂತ. ಮಾಡಿಕೊಂಡು ಕೆಲವೊಂದು ದಿವಸ ಹೋಯ್ತು. ಕೆಲವೊಂದು ದಿವಸ ಹೋಯ್ತು. ಈ ಹೆಂಗ ಲಕ್ಷ್ಮೀ ದೇವಿ ಜಾತ್ರೆ ಬತ್ ನೋಡು. ಹೌದು. ಹಂಗ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕು ಹುಲಜತ್ತಿ ಮಾಳಿಂಗರಾಯಣ ಜಾತ್ರೆ ಬತ್ತು. ಹೌದಪ್ಪ. ಹೌದು. ಮಾಳಿಂಗರಾಯಣ ಜಾತ್ರೆಗೆ ಡೊಳ್ಳಿನ ಹಾಡು ಹಾಡ್ಬೇಕಂತ ತಿಳ್ಕೊಂಡ ಜೇವೂರ್ ಚನ್ನಬಸಪ್ಪ ಗೌಡರು ತಮ್ಮ ಊರಾಗಿರ್ತಕ್ಕಂಥ ಬೀರಗಿರು ಗುಡಿಗೆ ಹೋಗಿ ಡೊಳ್ಳಿ ಹಿಡಕಿಗೆ ಹಾಕೊಂಡು ಹಾಡಾಕ್ ಹೊಂಟ್ರು. ಹೌದು. ಆಗ ಸಂದರ್ಭ ಬಂತ ತಿಳ್ಕೊಂಡ ತಂದೆ ಆನಪ್ಪ ಗೌಡ ಮಗ ತರತಾನ. ಹಾಡಾಕ್ ಹುಲಿಜಂತಿಗೆ ಹೊಂಟಿದ್ರು, ಸಜ್ಜಾಗಿ ನಿಂತಿದ್ರು ಅವರು. ಆಗ ಸಜ್ಜಾಗಿ ನಿಂತಾಗ ತಂದೆ ಆನಪ್ಪ ಗೌಡ ಹೇಳ್ತಾನ, ಕರೆದು ಏನ್ ಹೇಳ್ತಾನ ಮಗನಿಗೆ? ತಮ್ಮ ಡೊಳ್ಳಿನ ಹಾಡ ಹಾಡುದು ಬಿಡು. ಹೌದು. ಡೊಳ್ಳು ಓದು ಗುಡಿಯಾಗಿಡು. ಇಡು. ಡೊಳ್ಳಿನ ಹಾಡ ಹಾಡುದು ಬಿಡು, ಡೊಳ್ಳು ಓದು ಗುಡಿಯಾಗಿಡು. 12 ಎಕರೆ ಹೊಲ ಬಾಳ ಮಳಿ ಆಗಿ ಬಿತ್ತಲಾರ್ದೆ ಹಂಗೆ ಹೊಡೆದೈತಿ. ಈ ವರ್ಷ ಬಾಳ ಮಳೆ ಆಗ್ಯದ. ಬಾಳ ಮಳೆ ಆಗೈತಿ, ಬಿತ್ತಲಾರ್ದೆ ಹಂಗೆ ಹೊಡೆದೈತಿ. ಇವತ್ತ 12 ಎಕರೆ ಹೊಲ ಬಿತ್ತುದು, ನಿನ್ನ ಕೆಲಸಕ್ಕೆ ನೀ ಮುಂದೆ ಹೋಗುದಂದ್ರ ಅವ್ರು. ಹೌದಪ್ಪ. ಹೌದು. ಅಂದ್ರ ತಂದೆ ವಿಚಾರ ಹೆಂಗ, ಈ ಕಡೆ ಹೊಲ ಬಿತ್ತಲಾಕ ಹೋತಂದ್ರ 2 ದಿನ ಹೊಲ ಬಿತ್ತುದಾಕೈತಿ. ಹೌದು. ಅಟ್ಟೊಳಕ ಮಾಳಿಂಗರಾಯಣ ಜಾತ್ರೆ ಮುಗಿದಿರ್ತೈತಿ. ಈ ಮಗ ಎಲ್ಲಿ ಹಾಡಕ್ ಹೋಗ್ತಾನ ಹಿಂಗ ತಂದಿದ್ದ ಸಂಕಲ್ಪ. ಅಪ್ಪ ಪ್ಲಾನ್ ಹಾಕೊಂಡ್ ಕೂತ ಹಿಂಗ ಪ್ಲಾನ್ ಹಾಕೊಂಡು ಕೂತ ಮಗ ವಿಚಾರ ಮಾಡಿದ. ಏನತ್ತಪ್ಪ? ಜಗದಾಗ ನಮಗ ಜನ್ಮ ನೀಡ ನನ್ನಪ್ಪ ಮಾತ್ನಾಗಿಲ್ಲಾರ್ದ ಮಗ ಅಲ್ಲತ್ತ, ರೀತಿಯಾಗಿಲ್ಲಾರ್ದ ಸೊಸಿ ಅಲ್ಲತ್ತಪ್ಪ. ತಂದೆ ಮಾತು ಮೀರು ಬರೋ ತಿಳ್ಕೊಂಡ ಮನೆಯಾಗಿರ್ತಕ್ಕಂಥ ಆಳು ಮನುಷ್ಯನ ಕರ್ಕೊಂಡ ಹೊದಾಣೆ ಬಿತ್ತ ಬರ್ಬೇಕ, ತಂದೆ ಮಾತು ಪಾಲಿಸ್ಬೇಕ ತಿಳ್ಕೊಂಡ 14 ಸೊದಗಿ ಗೋಧಿ ಬೀಜ ಗಾಡಿಯಾಗ ಹೋಗ್ಕೊಂಡು ಹೊಲಕ್ ಹೋದ. ಹೌದಪ್ಪ. ಹೊಲಕ್ ಹೋಗಿ ಆಳು ಮನುಷ್ಯ ಹೇಳ್ತಾನ, ಏನಂತ? ಹಾಡ್ಬೇಕಂತ ಹೋಗುವ ಮನುಷ್ಯ ನಮ್ಮ ಅಪ್ಪ ಹಾಡುದು ಬಿಡಿಸಿ ಹೊಲ ಬಿತ್ತ ಕಳ್ಸ್ಯಾನ. ಕರೆ ಹೊಲ ಗೊತ್ತಕ 4 ಕುರುಗಿಕೊಳ್ಳ ಹರಿಯಂಗಿಲ್ಲ. ಆಳು ಮಕ್ಳಿಗೆ ಹೇಳ್ತಾನೆ ಈ ಮಾತ. ನೀ ಊಟ ಮಾಡಬಿದ್ರೆ ಮಾಡ್ತಮ್ಮ ಅಂತ ಆಳು ಮನುಷ್ಯ ಹೇಳಿದ. ತಮ್ಮ ಈಗ ಏನು ನ್ಯಾರೆ ಮಾಡ್ತೀವಿ ಮಾಡು, ಊಟ ಮಾಡ್ತೀರ ಮಾಡು, ನೀರು ಕುಡಿತೀರ ಕುಡಿತಮ್ಮ ಅಂದ. ಒಂದು ಕೋಳ ಕಟ್ಟಿ ಹೋದ್ರೆ 12 ಎಕರೆ ಹೊಲ ಬಿತ್ತಾನ ಆಗುತ್ತಾನ. ಕೊಳ ಹರಿಯಂಗಿಲ್ಲ ಅಂದ ಗೌಡ. ಹೌದಪ್ಪ. ಹೌದು. ಗೌಡ್ರಿ ಹಿಂಗೆ ಅಂತ ತಿಳ್ಕೊಂಡು ಆಳು ಮನುಷ್ಯ ಊಟ ಮಾಡಿದ. ಹೌದು. ಇವ್ರು 14 ಸೊದಿ ಏನು ಗೋಧಿ ಬೀಜ ಕಟ್ಕೊಂಡ್ ಬಂದಿರೋರು. ಹೌದಪ್ಪ. ಚೀಲ ಬಿಚ್ಚಿ ಒಂದು ಸೊದಿಗೆ ಹಡ್ಕೊಂಡ ಉಡೆ ಕಟ್ಕೊಂಡು ಉಡೆದಾಗ ಸೊದಿಗೆ ಗೋಧಿ ಬೀಜ ಹಾಕೊಂಡು ಮೂಡಲ ದಿಕ್ಕಿಗೆ ಮುಖ ಮಾಡಿ ಕುರ್ಗಿ ಕೋಳ ಕಟ್ಟಿ ಮಂಡಿ ಮ್ಯಾಗ ಸೊದಿಗೆ ಬೀಜ ಹಾಕಿದ್ರು. ಸೊದಿಗೆ ಬೀಜ ಮಂಡಿ ಮ್ಯಾಗ ಒಂದು ಮುಟ್ಟಿಗೆ ಬೀಜ ತಗೊಂಡು ಮಂಡಿ ಮ್ಯಾಗ ಕೈ ಇಟ್ಟು ವಿಚಾರ ಮಾಡಿದ್ರು ಗೌಡ್ರು. ಏನಂತಪ್ಪ? ಹಾಡ್ಬೇಕಂತ ಹೋಗುವಂತ ಮನುಷ್ಯ ನಮ್ಮ ಅಪ್ಪ ಬಿತ್ತ ಕಳ್ಸ್ಯಾನಂದ್ರ ಇಲ್ಲರೇ ನಾ ಹಾಡ್ಬೇಕು ಅಂತ ತಿಳ್ಕೊಂಡ ಗೌಡ ಮನದಾಗ ವಿಚಾರ ಮಾಡಿದ. ಯಾವ ಮಾರ್ಗ ಹಚ್ಚದಲ್ಲಿ? ಮೂಲ ದಿಕ್ಕಿಗೆ ಮುಖ ಮಾಡಿ ಕೂರಿಗೆ ಹೊಡ್ತು, ಮಂಡಿ ಮ್ಯಾಗ ಕೈ ಮಂಡಿ ಮ್ಯಾಗ ಉಳಿತು, ಉಡಿದಾಗ ಬೀಜ ಉಡಿದಾಗ ಉಳಿದು ಮಾರ್ಗ ಹಚ್ಚಿದ. ಹೌದು. ಯಾವ ಮಾರ್ಗ ಹಚ್ಚಿದ? ಯಾವ ಮಾರ್ಗಪ್ಪ?
ಬಾಲಗುಪ್ಪಿ ಬಂಗಾರಕಿಣಗಿ ನಿಟ್ಟೂರ ನಿಲಂಗ ಗಂಗಿನಾಡ ಗೌರಿನಾಡ ಹಾಲ ಹೌಲಿನಾಡ ಶಾಲಬಾವನ ಗುಡದಾಗ 7 ತಲೆ ಸೊನ್ನಾರ್ಸಿದ್ದ ಸೋಮರಾಯನ ಭಕ್ತಿ ಪರೀಕ್ಷೆಗೆ ಬಂದಿದ್ದ. ಸೋಮರಾಯ 700 ಕಿಲ್ಲಾರಗಳ ಕೈತಿದ್ದ. 700 ಕಿಲ್ಲಾರ ಒಳಗೆ ಹೆಂಡ ಆಕಳ ಒಳಗೆ ಹಂಡ ಒಂದು ಬಂಜಿ ಆಕಳಿತ್ತು. ಬಂಜಿ ಆಕಳ ಹಾಲ ಗುರು ಸೊನ್ನಾರ್ಸಿದ್ದ ಬೇಡಿದ. ಸೋಮರಾಯ ಹಿಂಡಿ ಉಣಿಸಿದ. ಎಟ್ಟಣ್ಣದ್ರಾಗ ಮಾರ್ಗ ಮುಗಿದಿತ್ತು, ಹೊಲ ಬಿತ್ತುದು ಆಗಿ ಹೋಗಿತ್ತು. ಎಟ್ಟು ಹಾಡುದ್ರಾಗ ಮಾರ್ಗ ಮುಗಿದಿತ್ತು, ಹೊಲ ಬಿತ್ತುದಾಗಿತ್ತು. ಮಂಡಿ ಮ್ಯಾಗ ಕೈ ಮಂಡಿ ಮ್ಯಾಗ ಉಳ್ದೈತಿ. ಉಡಿದಾಗ ಬೀಜ ಉಳಿದಾಗ ಉಳ್ದಾವ. ಒಂದು ಕಾಳ ಗೌಡ ಭೂಮಿಯಾಗ ಬಿತ್ತಿಲ್ಲ. ಬಾಯಿಗಿನ ಮಾರ್ಗ ಹಾಡ್ತೀವಿ ಹಣ್ಣು ಎತ್ಕೊಂಡು ಹೋಗಿ ಮಠ ಏರಿ ನಿಂತು ಬಟ್ಟ ಏನಿತ್ತು ಅಲ್ಲಿ ನೋಡ್ತಾರ. ತಿರುಗಿ ಹೊಲ ಬಿತ್ತುದಾಗೈತಿ. ಉಳಿದಾಗ ಬೀಜ ಉಳಿದಾಗ ಉಳ್ದಾವ. ಗಾಡ್ಯಾಗ 13 ಸಲಿಗೆ ಬೀಜ ಗಾಡ್ಯಾಗ ಉಳ್ದು ಮಂಡಿ ಮ್ಯಾಗ ಕೈ ಮಂಡಿ ಮ್ಯಾಗ ಐತಿ. ಒಂದ್ ಕಾಳು ಸಹಿತ ಭೂಮಿಯಾಗ ಬಿಟ್ಟಿಲ್ಲ. ಕಾಲೇ ಕೂರಿಗಾಡ್ಸ್ಯಾನ 12 ಎಕರೆ ಹೊಲ ಜೇವೂರ್ ಚನ್ನಬಸಪ್ಪ ಗೌಡ್ರು. ಕಾಲೇ ಕೂರಿಗಾಡಿತ್ತು. ಹೊಲ ಎಲ್ಲ ಚಂತಾನೆ, ಹೊಲ ಎಲ್ಲ ಹಾಡ್ಯದ ಚಂತ ನಡೈತಿ. ಆಗ ಕಣ್ಣೀರ್ ತೆಗೆದ ಮಾಳಿಂಗ್ರ ನೆಪ್ ಮಾಡಿದ. ಏನತ್ತಪ್ಪ, ಹಾಡಕ್ ಹೋಗು ಮನುಷ್ಯನ ನಮ್ಮ ಅಪ್ಪ ಬಿತ್ತಾಕ ಕಳ್ಸಿದ. ಅಪ್ಪನ ಮಾತ್ ಮೀರ್ ಬರುತ್ತೆ ತಿಳ್ಕೊಂಡು ಬಿತ್ತಾಕ ಬಂದ್ರ ಪರಮಾತ್ಮ ನಿನ್ನ ಚಿಂತೆ ಒಂದು ಕಾಳ ಭೂಮಿಯಾಗ ಬಿಡ್ಲಿಲ್ಲ. ಹಿಂಗೆ ಹೋದ್ ನಮ್ಮ ಅಪ್ಪನ ಕೈಯಾಗ ಬೀಜ ಕೊಟ್ಟ ನಮ್ಮ ಅಪ್ಪ ನನ್ನ ಹೊರಗೆ ಹಾಕ್ತಾನೆ ತಿಳ್ಕೊಂಡು ಅದು ಉಳ್ದಿರ್ತಕ್ಕಂಥ ಹೊಟ್ಟೆ ಬಿತ್ತರ್ದಕ್ಕ ಬೀಜ ಏನು ಉಳ್ದಿದ್ರು ತೊಟ್ಕೊಂಡು ಹೋದ್ ಹಿತ್ತಲ್ ನಡ್ಯಾಗ ಬಡಿ ಮ್ಯಾಗ ಮುಚ್ಚಿಟ್ಟ. ಹೌದಪ್ಪ ಹೌದು. ಯಪ್ಪ ಹೊಲ ಬಿತ್ತದಾಯ್ತು, ನಾ ಹಾಡಾಕ್ ಹೋಗ್ಲಿ ಏನಾತ ತಂದಿನ ಕೇಳಿದ. ಅವಾಗ ತಂದ್ ಏನ್ ಹೇಳಿದ? ತಂದ್ ಹೇಳಿದ, ಯಪ್ಪ ನನ್ನ ಮಾತು ಮೀರ್ ಬರೋ ತಿಳ್ಕೊಂಡು ಹಾಡುದು ಬಿಟ್ಟು ನನ್ನ ಮಾತು ಪಾಲಿಸಾಕ ಹೊಲ ಬಿತ್ತಾಕ್ ಹೋಗಿ ಅಂದ್ರ ನನ್ನ ಮಾತಿಗೆ ನೀ ಬಂದ್ ಬೆಲೆ ಕೊಟ್ಟೆ ಅಂದ್ರೆ ನಿನ್ನ ಮಾತಿಗೆ ನಾ ಬೆಲೆ ಕೊಡ್ಬೇಕು ಮಗನ. ಹೊಲ ಬಿತ್ತದಾಗಿ ಮಾಡಿ ಅಂದ್ರೆ ನಿನ್ನ ಕಾರ್ಯಕ್ರಮಕ್ಕೆ ನೀ ಹೋಗಂದ. ಹೌದಪ್ಪ ಹೌದಾ. ಆಗ ಬೀರಪ್ಪನ ಗುಡಿಗೆ ಹೋಗಿ ಡೋಳ ತಗೊಂಡು ಹೆಗಲಿಗೆ ಹಾಕೊಂಡು ಹುಲಿಜತ್ತಿ ಗುಡಿಗೆ ಹೋಗಿ ಹೌದಾ ನಾವ್ ಈಗ 3 ಸಂದ ನಾವು ಹಾಡೇವ್. 3 ಸಂದ ಅವ್ರು ಹಾಡಿದ್ರು. ಅವ್ರು ಹಾಡಾಗ ನಾವು ಮುಕ್ಕೊಂಡೇವ್, ನಾವು ಹಾಡಾಗ ಅವ್ರು ಮುಕ್ಕೊಂಡಾರ. ಅವ್ರು 5 ದಿವಸ ನಾವು ದಿಮ್ಮ ಸಂದ ಮಾಡಿ ನಾವು ದಮ್ಮ ಮಾಡಿ ಹಾಡಕತ್ತೇವು. ಹೌದಾ. ಅವ್ರು ಜೇವೂರ್ ಚನ್ನಬಸಪ್ಪ ಗೌಡ್ರು ಹೆಂಗ ಹಾಡ್ತಿರಂದ್ರ ಒಂದು ದಿವಸ ಹೋಗಿ ದಿಮ್ಮ ಇಟ್ರಂದ್ರ 5 ದಿನ ರಾತ್ರಿ ಹಗಲ ಏಕಕಾಲಕ್ಕೆ ಹಾಡವ್ರು. ಚನ್ನಬಸ ಗೌಡ್ರ ಹಾಡಿಕೆ ಮಾಡಾಕತ್ರ ಅಂದ್ರ ಕಟ್ಟಿರ್ತಕ್ಕಂಥ ಕಂಠಮಾಲಿ ಮ್ಯಾಗ ಇರ್ತಿತ್ತು. ಮಾಳಪ್ಪ ಕಟ್ಟಿದ ಕಂಠಮಾಲಿ ಹಾಡ್ತ ತಳಗಿಳಿಸ್ತಿದ್ರು. ಅವಾಗ ಹಿರಿಯರು ಹಾಡಿಕೆ ಮಾಡಾಕತ್ರ ಅಂದ್ರೆ ಏರೋದು ಇಳಿದು ಕಂಠಮಾಲಿ ಮಾಡ್ತಿತ್ತು. ನೀವ್ ಹಾಡಾಗ ಈಗ ಈ ಬಾಯಿಗಳು ಹಾಡಾಕತ್ತಾರ. ಗೌಶಾಲಿಗಳು ದೇವ್ ಹೇಳುದು ಕುಂಡ್ರುದು ಮಾಡಾಕತ್ತಾವ ಅಲ್ಲಿ. ಹಾಡಿಕೆ ಹಿಂಗ 5 ದಿನ ಏಕಕಾಲಕ್ಕ ಚನ್ನಬಸಪ್ಪ ಗೌಡ ಹಾಡಿದ. ಹೌದು. 5ನೇ ದಿವಸ ಮಹಾಮುಂಡಾಸ್ ಮ್ಯಾಗೇರಿ ಮಹಾಮುಂಡಾಸ್ ಕೆಳಗಿಳಿಸಿ ಮಹಾಮಂಗಳಾರತಿ ಮಾಡಿ ಹೌದಪ್ಪ ಜೇವೂರ್ ಚನ್ನಬಸಪ್ಪ ಗೌಡ ದಿಮ್ಮ ಬಿಟ್ಟು ಹೋಗಿ ಕಣ್ಣೀರು ತೆಗೆದು ಮಾಳಪ್ಪನ ಕಾಲಿಗೆ ಬಿದ್ದು ಹೇಳ್ತಾನ. ಏನತ್ತಪ್ಪ ಕಲಿಗೆ ಮುಟ್ಟಿ ಏನ್ ಹೇಳ್ತಾರು? ಅಪ್ಪ ಮಾಳಪ್ಪ ಹೇಳಪ್ಪ, ಇದೇ ನನಗೆ ನಿನಗೆ ಕಡಿಮೆಟ್ಟಿ. ಇದು ಕಡಿಬೇಟಲ್ಲ. ನಮ್ಮ ಅಪ್ಪ ಮಡಿಗೆ ಹೋಗುದೊಳಗಾಗಿ ನನಗೆ ತುಡುಗು ಸಿಕ್ಕಿರ್ತೈತಿ. ಮನ್ಯಾಗ ನನ್ನ ತುಡುಗು ನಮ್ಮ ಅಪ್ಪನ ಕೈಯಾಗ ಸಿಕ್ಕಿರ್ತದ. ಬೆತ್ತಲಾದ್ರೆ ಬಣಿಮ್ಯಾಗ ಬೀಜ ಮುಚ್ಚಿಟ್ಟು ಬಂದಿನಿ. ಆ ಬೀಜ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿರ್ತಾವ. ನನ್ನ ಇನ್ನ ಡೊಳಿನಾಡ ಹಾಡಕ್ ಹಚ್ಚಂಗಿಲ್ಲ, ನಾನು ನಮ್ಮ ಅಪ್ಪನ ಉಳಿಸಂಗಿಲ್ಲ ಅಂತ ತಿಳ್ಕೊಂಡು ಇದೇ ನನಗೆ ಕಡಿಬೇಟ ತಿಳ್ಕೊಂಡ ಕಣ್ಣೀರು ತೆಗೆದ ಮಾಳಪ್ಪನ ಕಾಲಿಗೆ ಬಿದ್ದ. ಹೌದು. ಆಗ ಮಾಲಿಂಗರಾಗ ಇರಿಸಿರ್ತಕ್ಕಂಥ ಪತ್ರಿ ಜರದ ಯಾವ ಜೇವೂರ್ ಚನ್ನಬಸಪ್ಪ ಗೌಡರು ಮುಂಡಿ ಮ್ಯಾಗ ಬಿತ್ತು. ಹೌದಪ್ಪ ಹೌದು. ಅದೇ ಪತ್ರಿ ಪಾವನಾಗಿದೆ ತಿಳ್ಕೊಂಡ ಪದರ ಕಟ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ತಂದಿ ಕೈಯಾಗ ತುಡುಗು ಸಿಕ್ಕಿತ್ತು. ಹೌದು. ತಂದ್ ಹೇಳ್ತಾನ ಬಾರ್ಕೊಲೆ ಹಿಡಿತಾನ ಮಗನ್ನ. ಹೌದು ಮಗನ, ಕುರುಬರು ಹಾಡ ಹಾಡಿ ಕುಲ ಕೆಡಿಸೋದು ಅಷ್ಟೇ ಅಂದೆ. ಕುರುಬರು ಹಾಡ ಹಾಡಿ ನಮ್ಮ ಕುಲ ಕೆಡಿಸೋದು ಅಷ್ಟೇ ಅಂದೆ. ವರ್ಷದ ಗಂಜಿ ಸಹಿತ ಹಾಡ ಮಾಡಿ ಹೊಲ ಬೆತ್ತಲಾರ್ದ ಬೀಜ ತಂದು ಮುಚ್ಚಿಟ್ಟಿ ಮಗನ. 7 ಜನ ಬಾರ್ಕೊಲೆ ತಗೊಂಡು ಮನಸ್ಸಿಗೆ ಬಂದಾಗ ಮಗನ ಹೊಡೆದ. ಹೌದಪ್ಪ. ಇದು ಹೊಡೆದಿರ್ತಕ್ಕಂಥ ಪೆಟ್ಟ ಮತ್ತು ಅರು ಯಾರಿಗೆ ಆಯ್ತಪ್ಪ ಅಂತ ಕೇಳಿದ್ರ ಹುಲಿಜತ್ತಿ ಮಾಲಿಂಗರೇಗರು ಆಯ್ತು. ಹೌದಪ್ಪ ಹೌದು. ಯಾವಾಗ ನನ್ನ ಭಕ್ತ ನನ್ನ ಸಲವಾಗಿ ಹೊಡ್ಸ್ಕೊಂಡಂದ್ರ ಇನ್ನು ಇಲ್ಲಿ ಇರಬಾರ್ದು ತಿಳ್ಕೊಂಡ ಹುಲಿಜತ್ತಿ ಮಠ ಬಿಟ್ಟ ಮಾಯ ರೂಪದಿಂದ ಜೇವೂರ್ ಚನ್ನಬಸಪ್ಪ ಗೌಡ್ರು ಮನಿ ಹೊಕ್ಕ. ಹೌದು. ಆಗ ಚನ್ನಬಸಪ್ಪ ಕೇಳ್ತಾನ ಮಾಲಿಂಗರಾಯ, ಏನತ್ತಪ್ಪ ಯಪ್ಪ ನನ್ನ ಸಲುವಾಗಿ ನಿನಗೆ ಹಿತ್ತ ಕಷ್ಟ ಬಂದೈತೆ ಅಂದ್ರೆ ಏನ್ ಬೆಕ್ಕಾದ ಬೇಡ ಕೊಡ್ತಾನ. ಸಾಕ್ಷಾತ್ ಮಾಲಿಂಗರಾಯ ಬಂದು ಜೇವೂರ್ ಚನ್ನಬಸಪ್ಪ ಗೌಡ್ರಿಗೆ. ಹೌದಪ್ಪ ಹೌದು. ಆಗ ಚನ್ನಬಸಪ್ಪ ಗೌಡ್ರು ಬೆಳ್ಳಿ ಬೇಡ್ಲಿಲ್ಲ, ಬಂಗಾರ ಬೇಡ್ಲಿಲ್ಲ, ರೊಕ್ಕ ಬೇಡ್ಲಿಲ್ಲ, ರೂಪಾಯಿ ಬೇಡ್ಲಿಲ್ಲ, ಆಸ್ತಿ ಅಂತಸ್ತು ಬೇಡ್ಲಿಲ್ಲ. ಏನ್ ಬೇಡಿದ್ರು? ನನ್ನ ಹಡದಿರ್ತಕ್ಕಂಥ ತಂದೆಗೆ ನನಗೆ ಜಗಳ ಬಂದೈತಿ. ಹೌದಾ. ಏನೋ 12 ಎಕರೆ ಹೊಲ ಬಿತ್ತಾರ ಸಲುವಾಗಿ ನೀ ನನಗೆ ಏನಾದ್ರು ಕೊಲ ಬಿಟ್ಟಿದ್ರ ಹೌದಾ ನಿನ್ನ ಪುಣ್ಯದಿಂದ 12 ಎಕರೆ ಹೊಲ ಬಿತ್ತಲಾದ ನಾಟಬೇಕಂದ. ಹೌದಪ್ಪ ಹೌದಾ. ಆಗ ಚನ್ನಬಸಪ್ಪ ಗೌಡ್ರಿಗೆ ಮಾಲಿಂಗ್ರ ಹೊಳ್ಳೊಂದು ಮಾತು ಹೇಳಿದ. ಏನತ್ತಪ್ಪ? 12 ಎಕರೆ ಹೊಲ ಬಿತ್ತಲಾರ್ದ ನಾಟಬೇಕಂದ್ರ ಮಗನ ನೀನು ಹೊಟ್ಟಿಲೆ ಮಕ್ಕಳಾಗಂಗಿಲ್ಲ. ಹೌದಾ. ನಿನ್ನ ಹೊಟ್ಟಿಲೆ ಮಕ್ಕಳು ಬೇಕಂದ್ರೆ 12 ಎಕರೆ ಹೊಲ ಬಿತ್ತಲಾರ್ದ ನಾಟಂಗಿಲ್ಲ. ವಿಚಾರ ಮಾಡಿಬೇಡಂದ. ಹೌದಪ್ಪ. ಆಗ ಜೇವೂರ್ ಚನ್ನಬಸಪ್ಪ ಗೌಡ್ರು ಅಂದ್ರು, ಏನಪ್ಪ? ಇಲ್ಲಿವರೆಗೆ ನನ್ನ ವಯಸ್ಸು ಮುಗಿತಕ್ಕನು ನಾ ಡೊಳ್ಳಿನ ಹಾಡ ಹಾಡಿನಿ.
ಇನ್ನು ಮುಂದೆ ಹಾಡ್ತಿರ್ತಕ್ಕಂಥ ಎಲ್ಲಾ ಡೊಳ್ಳಿನ ಕಲಾವಿದರು ನಾನು ಹೊಟ್ಟೆಲೆ ಹುಟ್ಟಿದ ಮಕ್ಕಳ ತಿಳ್ಕೊತೀನಿ. ಹೌದು ಕರೆ ನಾನು ಹೊಟ್ಟೆಲೆ ಹುಟ್ಟಿದ ಮಕ್ಕಳು, ನನಗೆ ಹೊಟ್ಟೆಲೆ ಮಕ್ಕಳು ಹುಟ್ಟುದು ಬೇಡ. ಹೌದು ನಿನ್ನ ಪುಣ್ಯದಿಂದ 12 ಎಕರೆ ಹೊಲ ನಾ ಬಿತ್ತಲಾರ್ದೆ ಬಂದಿನಿ, ಕಾಲೇ ಕೂರಿಗೆ ಆಡಿಸಿನಿ. ಹೌದಪ್ಪ. ಪುಣ್ಯದಿಂದ 12 ಎಕರೆ ಹೊಲ ಬಿತ್ತಲಾರ್ದೆ ನಾಟಬೇಕಪ್ಪ ಅಂದ. ಹೌದು. ಆಗ ಜೇವೂರ್ ಚನ್ನಬಸಪ್ಪ ಗೌಡ ಇಟ್ಟು ಕೇಳಿದಾಗ ಮಾಯ ರೂಪದಿಂದ ಮಂಡ್ಯ ಮಾಳಿಂಗರ ಆಶೀರ್ವಾದ ಮಾಡಿ ಹೋಗಿ ಹುಲಿಜಂತಿ ಗದ್ದಿಗೆ ಮುಟ್ಟಿದ. ಹೌದು. ಮುಂಜಾನೆ ಅದ ತಂದಿನ ಕರ್ಕೊಂಡು ಹೊಳೆ ಹೊಲ ಬೆತ್ತಬೇಕಂತ ಕರ್ಕೊಂಡು ಹೋಗಿ 12 ಎಕರೆ ಹೊಲದಾಗ ದಂಡಿಗೆ ನಿಂತ್ರ, ಒಡ್ಡಿನ ಮೇಲೆ ಹೋಗಿ ನಿಂತ್ರ, ಕೈಗಾಳು ಊರಿದ್ರು ಹಂಗ ನಾಟಾಗಿ ಇಲ್ಲಿ ಗೋಧಿ ಪುಣ್ಯಾತ್ಮರೇ ಹೊಲ ಬೆತ್ತಲಾರ 12 ಎಕರೆ ಹೊಲ ಇದು ಟೊಳ್ಳಿನ ಹಾಡ ಹಾಡಿಸಿ 12 ಎಕರೆ ಹೊಲ ಬೆತ್ತಲಾರ್ದ ನಾಟ ಜೇವೂರ್ ಚನ್ನಬಸಪ್ಪ ಗೌಡ್ರು ಊರಾಗ. ಹೌದಪ್ಪ ಹೌದು. ಹೋಗಿ ಒಡ್ಡಿನ ಮೇಲೆ ಹೋಗಿ ನಿಂತ್ರ ಸಾಲಿಗೆ ಸಾಲ ಪೂರ್ತಿ ನಾಟಿದ್ವು ಅತ್ತ. ಇದೇನೋ ಇದು ಡೊಳ್ಳಿನ ಹಾಡು ಹಾಡೋದು ಪುಣ್ಯದಿಂದ. ಹೌದು. ಬೆತ್ತಲಾರ್ದ ಹೊಲ ನಾಟ ಇದೇ ಇಂಡಿ ತಾಲೂಕು ಯಾವ ಜೇವೂರು ಚನ್ನಬಸಪ್ಪ ಗೌಡ್ರು ಹೊಲ 12 ಎಕರೆ. ಹೌದಪ್ಪ ಹೌದು. ಇದ್ರ ಡೊಳ್ಳಿನ ಹಾಡ ಹಾಡೋದ್ರಿಂದ ಇದ್ರ ಮರಳು ಹಿಂಗದ ಹಿಂಗೈತಿ. ಅದಕ್ಕೆ ವಚನ ಒಂದು ಬರೆದ್ರು, ಏನಪ್ಪ? ಜೇವೂರು ಚನ್ನಬಸಪ್ಪ ಗೌಡ್ರು, ಹೌದು, ಜೇವೂರು ಗೌಡರು ಜಗದಾಗ ಮಿಗಿಲಾದ್ರು ಬಿತ್ತಿ 12 ಎಕರೆ ಹೊಲ ಕೈಯಿಂದ ಕಾಳ ಭೂಮಿಯಾಗ ಬಿಡ್ಲಿಲ್ಲ ಒಂದು ಸಲ. ಶುದ್ಧ ಭಾವದಿಂದ ಸಿದ್ಧನ ಸ್ಮರಣೆ ಮಾಡಿದ್ರೆ ಕಿತ್ತಿ ಎದ್ದು ಬತ್ತು ಎಲ್ಲ ನೆಲ. ಹೌದಪ್ಪ ಹೌದು. ದೇವೂರ ಮ್ಯಾಗ ನೀವು ನಂಬಿಕೆ ಇಟ್ಟು ನಡೆದ್ರಿ ಅಂದ್ರ ಆದಿಶಕ್ತಿ ಮ್ಯಾಗ ನಂಬಿಕೆ ಇಟ್ರಿ ಅಂದ್ರ ಹೌದು. ಹೆಂಗ ಜೇವೂರು ಗೌಡಿಗೆ ಸಾಕಿಲ ಮಾಲಿಂಗ್ರ ಆಗ್ಯ ನೋಡು, ನಿಮ್ಮಷ್ಟು ಕಷ್ಟ ಕಾಲಕ್ಕೆ ಬಂದು ಆದಿಶಕ್ತಿ ಲಕ್ಷ್ಮೀದ ಕೈ ಹಿಡಿತಾ ಕೈ ಐತಿ ಮಾತ. ಹೌದಪ್ಪ ಹೌದು, ಕರೆಯಾದ ಮಾತ. ದೇವರು ನಂಬಿದ್ರೆ ಇಂಥ ಕೆಲಸ ಕಾರ್ಯಕ್ರಮಗಳು ಆಗ್ತಾವ. ಹೌದು. ಅಂತದ್ರೊಳಗೆ ಇವ್ರು ಬಂದಾರ. ಆ ಪುರಾಣ ಯಾವ ಜಾಗದಾಗ ಸುಳ್ಳಾಗ್ಯಾವ ಅಂದಿ, ಈ ಪುರಾಣ ಯಾವ ಜಾಗದಾಗ ಸುಳ್ಳಾಗ್ಯಾವ ಅಂದಿ. ಹಿಂಗ್ ಕೇಳ್ತಾರ ಅವ್ರು. ಹೇಳುದು ಮಾತ ಮರಮ್ ಮೊದಲು ತಿಳ್ಕೊ. ಏನಪ್ಪ ಹೇಳು ಮಾತ ಮೊದಲು ಮರಮ್ ತಿಳ್ಕೊಬೇಕಾಗೈತಿ. ಮೊದಲು ತಿಳ್ಕೊಳ್ಳೋದು ನೋಡು. 18 ಪುರಾಣನು ಒಂದು ಸಮಯದಾಗ ಸುಳ್ಳಾಗಬಹುದು, 4 ವೇದನು ಒಂದು ಸಮಯದಾಗ ಸುಳ್ಳಾಗಬಹುದು, 6 ಶಾಸ್ತ್ರ ಒಂದು ಸಮಯದಾಗ ಸುಳ್ಳಾಗಬಹುದು. ಹಿರಿಯರು ಹೇಳಿರ್ತಕ್ಕಂಥ ಗಾದಿ ಮಾತೆಂದು ಸುಳ್ಳಾಗಂಗಿಲ್ಲ ಅಂತ ಹೇಳಿ ನಾನು ಹೇಳಿದ್ವಿ. ಇನ್ ಕಳೆ ಸಂದಿನಾಗ ಅರ್ಥ ಕೇಳಕ ಹೆಂಗೈತಿಪ್ಪ ಅಂತ ಕೇಳಿದ್ರ, ಹೆಂಗಪ್ಪ? ಬ್ರಹ್ಮ ಪುರಾಣ ಹೇಳ್ತೈತಿ. ಏನಪ್ಪ? ಬ್ರಹ್ಮಣದಿಂದ ಜಗತ್ತೇ ಹುಡ್ತತ್ತೇಳಿ. ಹೌದು. ಏನು ಬ್ರಹ್ಮ ಪುರಾಣ ಹೇಳ್ತತಿ ಜಗತ್ತ ಬ್ರಹ್ಮಣದಿಂದ ಹುಟ್ಟತೇಳಿ. ಹೌದಾ? ವಿಷ್ಣು ಪುರಾಣ ಹೇಳ್ತತಿ ವಿಷ್ಣುನಿಂದ ಜಗತ್ತೇ ನಿರ್ಮಾಣ ಆತೇಳಿ. ಇದ್ರಾಗ ಯಾವ್ದು ನಂಬುದು? ಇನ್ನು ದೇವಿ ಪುರಾಣ ಹೇಳ್ತತಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾ 3 ಮಂದಿ ಕೂಡಿ ದೇವಿ ಮಗಳು ದೇವಿ ಮಕ್ಕಳು, ದೇವಿನೇ ಹೆಚ್ಚ, ದೇವಿನಿಂದ ಜಗತ್ತು ನಡೀತದೆ, ದೇವಿನಿಂದ ಜಗತ್ತು ನಿರ್ಮಾಣ ಆತಂತ ದೇವಿ ಪುರಾಣ ಹೇಳ್ತತಿ. 3 ಪುರಾಣ ಒಳಗೆ ಯಾವ್ದು ನಂಬುದು? ಇದ್ರ ಮರ್ಮ ಹಿಂಗೈತ್ರಿ ಸರ. ತಿಳ್ಕೊಂಡು ಉಳ್ಕೊಂಡು ಬೆಳಕೋದ್ ಆಗ್ಲಿಕ್ಕಂದ್ರ ಹಾಸಿ ಹೊಚ್ಕೊಂಡು ಜೀಪ್ನ್ಯಾಗ ಮಕ್ಕಳು ತಿಳ್ಕೊ ಮತ್ ಉಳ್ಕೊಳ್ದಾಲಿಕ್ಕ ಬೆಳ್ಕೊಳ್ದ ಹಾಸ್ಕೊತ್ ಮಲ್ಕೊಳ್ದ. ಅಡಿಗೆ ಯಾರು ಮಾಡೋರು ಇಲ್ಲಿ? ಅಡಿಗೆ ನೀನು ಅದೇನ ಬಿಳ್ಳದ ಕರಮ ಐತಿ. ಹೌದಪ್ಪ ಹೌದು. ಅದಕ್ಕ ಇದ್ರೊಳಗೆ ತಿಳಿದ್ರು ಹಿಡಿದು ಬಹಳ ಮುಖ್ಯ ಐತಿ. ಹೌದಪ್ಪ ಹೌದು. ತಿಳಿಲಾರ್ದ ನಡಿದೆ ಅಂದ್ರ ದಗದ ಬ್ಯಾರೆ ಹಿಡಿತಾವ. ಹೌದಪ್ಪ ಹೌದಾ. ಅದಕ್ಕೆ ಇರ್ಲಿ ತಮ್ಮೆಲ್ಲರಿಗೆ ಈ ವಿಷಯ ಎಲ್ಲ ತಿಳಿದ ತಿಳ್ಕೊಂಡ. ಹೌದಾ? ನಾನು ಇನ್ನು ಬಾಳ ಮಾತಾಡಂಗಿಲ್ಲ, ಈಗಾಗಲೇ ಬಾಳ ಮಾತಾಡೈತಿ. ಹೌದಾ? ಎಂತ ಪ್ರಕಾರ ಸತ್ಯ ಸುಂದರ ಚಾಲ ಹಾಡಿ ಮುಂದೆ ಹಾಡುವಂತ ಕಲಾವಿದರಿಗೆ ಪಾಳೆ ಹೋಗೈತಿ. ಹೌದಾ? ಅವ್ರು ಸರ್ ಎಷ್ಟು ಹೇಳ್ತಾರ ಹೇಳಿ. ನೀವು ಇನ್ನೊಂದು ಮಾತಾಡಿದ್ರಿ ಅವ್ರಿಗೆ ಏನಂದ್ರಿ? ಹಲಸಂಗಿ ಅವರು ಗುಣಿಕೆ ಅವ್ರದ್ದು ಏನೋ ನೋಡಿ ಏನೋ ಅಂದ್ರಿ ಅದನ್ನ. ಅವ್ರು ಹೊಡತ ಹಲಸಂಗಿ ಹೊಡತ ನಿಮಗ್ ಗೊತ್ತೈತೆ ಅಂದೇವ್ ನಾವು. ಇದಕ್ಕೆ ಅವ್ರು ಏನಂತಾರು? ನಿಮ್ಮ ನೀರ್ ನೋಡಿ ಬಿಡ್ತೀವತ್ತಾರ ಅವ್ರ ಅಂತಾರ. ನೀರಂದ್ರೆ ಏನು ಉಸ್ನೇ? ಈ ಸಪ್ತ ಸಾಗರ್ ನೀರ ಯಾವ ನೀರು? ಹುಚ್ಚ ಬರೇ ಚಾ ಕುಡ್ದ ಮಾಡ್ತೀರಾ? ಅದಕ್ಕ ಹೌದು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು, ಮಾತಂಗಿ ಮಾತು ಮತ್ಸಲಿಕ್ಕೆ ಅಲ್ಲಿ ಇದು ಬಂದು ಆತ ಹೋದ ಸರ್ವಜ್ಞ. ಅಯ್ಯೋ ಎಂದರೆ ಸ್ವರ್ಗ, ಎಡವೋ ಎಂದರೆ ನರಕ. ಏನು ಅಂದ್ರ ಏನು ಅಂತಾರ, ಏನೋ ಮಗನ ಅಂದ್ರ ತಗೋ ಬಡಿಗೆ ಅಂತಾರ. ಹಿಂಗ ಯಾವ ನಡೆದವ? ನೀವು ಹೊಡ್ತ ಗೊತ್ತಿರತ್ತ ನೀವು ಅಂದ್ರಿ, ನಿಮ್ ನೀರ್ ನೋಡಿ ಬಿಡ್ತೀವತ್ತ ಅವ್ರು ಅಂದ್ರು. ಮಾಡಿದ್ ಹೆಂಗೈತಿ ಮಾತಿನ ಅದಕ್ಕ ಹಿಂಗೈತಿ. ಹೌದಾ? ನಾವ್ ಎಲ್ಲರ ಮಟ್ಟಿಗೆ ಮಾತಾಡೇವ, ನಾವ್ ಎಷ್ಟು ಹಾಡೇವ ಅನ್ನೋದು ದೈವಕ್ಕೆ ಗೊತ್ತೈತಿ. ನಿಮ್ ಇಬ್ಬರು ಕಾಲ ಸಿಕ್ಕ ನಾ ಹುಚ್ಚ ಹಾಕಿದ್ರಾಗ ಹಿಂಗಂದಿ. ಹೌದು. ನೀ ಹುಚ್ಚ ಆಗಿಲ್ಲ, ನಮ್ಮನ್ನ ಹುಚ್ಚ ಮಾಡಕತ್ತೆ ಅಂತ ನನಗೆ ಅನ್ಸಕತ್ತೈತಿ. ಹಂಗೇನಿಲ್ಲ ನೋಡ್ರಿ. ಅದಕ್ಕೆ ಇರ್ಲಿ. ಹೌದಾ? ಇನ್ನು ಯಥಾ ಪ್ರಕಾರ ತಾವೆಲ್ಲರ ನಿಮ್ ಮನಸ್ಸಿನ ಪೂರ್ವಕವಾಗಿ ಒಂದೊಂದು ಚಾನಲ್ ಹಾಡಿ ಮುಂದೆ ಕಲಾವಿದರಿಗೆ ಚಾನ್ಸ್ ಹೋಗೈತಿ. ನಿಮ್ ಯೂಟ್ಯೂಬ್ ದಾಗ ಇನ್ನೊಂದಿನ ತಾಕೀತ್ ಮಾಡ್ತಾನ. ಇರ್ಲಿ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಮುಂದೆ ಕಲಾವಿದರಿಗೆ ಪಳೆ ಹೋಗೈತಿ. ಅವ್ರು ಇನ್ನೂ ನಮ್ಮ ವಿಷಯ ಏನಾದ್ರು ಹೇಳ್ತಾನೆ ಅಂತ ಹೇಳ್ಯಾರ, ಹೇಳಿ ಮಂಗಾಟನೆ ಮಾಡ್ತಾನೆ ಅಂತ ಹೇಳ್ಯಾರ. ಅವ್ರು ಎಷ್ಟು ವಿಷಯ ಹೇಳ್ತಾರ ಹೇಳಿ, ಅವ್ರು ಬಿಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು ಹೇಳುವಂತ ಪ್ರಯತ್ನ ಮಾಡ್ತೀವಿ. ತಿಳ್ಕೊಂಡ ಎಲ್ಲಾ ಕುಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಭಕ್ತಾದಿಗಳಲ್ಲಿ ಹಲಸಂಗಿ ಬೀರ್ದೇವರ ಡೊಳ್ಳಿನ ಸಂಘದ ತಮ್ಮೆಲ್ಲರಿಗೆ ನಮಸ್ಕಾರ ಇನ್ನೊಮ್ಮೆಗಳನ್ನು ಹೇಳಿ
ಹೇಳಿ ಹೇಳಿ ಅದಕ್ಕ ಶರಣರು ಒಂದು ವಚನ ಬರೆದ್ರು ಬಾಳುವನ್ನ. ಯಾನ್ ಬರೆದ್ರು? ಓಯಪ್ಪ ಏನಾಯ್ತು? ಶ್ರೀಮಂತರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಕಡು ಬಡವನಯ್ಯ. ಕಡು ಬಡವನಯ್ಯ. ಶ್ರೀಮಂತರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಕಡು ಬಡವನಯ್ಯ. ಹೌದಪ್ಪ. ಎನ್ನ ಕಾಲವೇ ಕಂಬ, ಕಾಲವೇ ಕಂಬ, ದೇಹವೇ ದೇಗುಲ, ಹೌದು, ಶಿರವೇ ಹೊನ್ನ ಕಲಸ ಕಾಣ, ಕೂಡಲ ಸಂಗಮನಾಥ ಅಂತ ಬರೆದ್ರು. ಯಾಕೆ ಬರೆದ್ರಿ ಈ ಮಾತ? ತಿಳ್ಕೊಳ್ದೈತಿ. ಏನಪ್ಪ? ಸಪ್ತಸಾಗರ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂತ ಲಕ್ಷ್ಮೀದೇವಿ ಜಾತ್ರೆಗೆ ಆ ಲಕ್ಕಾಯಿ ಜಾತ್ರೆ ಒಳಗ ಶ್ರೀಮಂತರು ಲಕ್ಷ ರೂಪಾಯಿ ಪಟ್ಟಿ ಬರ್ಸ್ಯಾರ. ಹೌದಪ್ಪ, ಹೌದು, ಬರಿಸ್ಯಾರ. ಬಡವ 100 ರೂಪಾಯಿ ಪಟ್ಟಿ ಬರ್ಸ್ಯಾನ. ಬರಿಸ್ಯಾನ. ಬಡವ 100 ಬರಿಸ್ಯಾನ, ಶ್ರೀಮಂತ 1,00,000 ಬರಿಸ್ಯಾನ. ಕೇಳಿ ಹೆಂಗೈತಿ ವಿಷಯ? ಹೆಂಗಪ್ಪ? ಶ್ರೀಮಂತ ಪಟ್ಟಿ 1,00,000 ರೂಪಾಯಿ ಬರ್ಸ್ಯಾನ ತಿಳ್ಕೊಂಡ ಅವನೇನು ತಲೆ ಮ್ಯಾಗ ಹೊತ್ಕೊಂಡಿಲ್ಲ ಲಕ್ಷ್ಮೀದೇವಿ. ಬಡವ 100 ರೂಪಾಯಿ ಮಗನ ಕೊಟ್ಟಾನ ತಿಳ್ಕೊಂಡು ಅವನೇನು ದೂರ ಒಗದಿಲ್ಲ. ಒಗದಿಲ್ಲ ತಾಯಿ. ಹೆಂಗ? ಶ್ರೀಮಂತ 1,00,000 ಕೊಟ್ಟಾನಂತೇಳಿ ಅವನೇನು ತಲೆ ಮ್ಯಾಗ ಹೊತ್ಕೊಂಡಿಲ್ಲ. ಹೌದು. ಬಡವ 100 ರೂಪಾಯಿ ಕೊಟ್ಟನಂತೇಳಿ ಅವನು ಸರಿ ದೂರ ಅಂದಿಲ್ಲ. ಹೆಚ್ಚು ಕೊಟ್ಟಾನು ಒಂದೇ ರೀತಿ ನೋಡ್ಯಾಳು, ಕಮ್ಮಿ ಕೊಟ್ಟಾನು ಒಂದೇ ರೀತಿ ನೋಡ್ಯಾಳ ತಾಯಿ. ಶ್ರೀಮಂತನು ಮತ್ತು ಬಡವಣ್ಣು ಒಂದೇ ತಕ್ಕಟ್ಯಾಗ ತೂಗಿ ತನ್ನ ಒಡಲೋ ಹುಟ್ಟುಕೊಳ್ಳುವಂತ ತಾಕತ್ತೇವಲಿತಿ ಪಾತ್ರ ಸಪ್ತ ಸಾಗರ ಆದಿಶಕ್ತಿ ಲಕ್ಷ್ಮೀದೇವಿಗೆ ಮತ್ತ. ಹೌದಪ್ಪ, ಹೌದು. 5 ಹುಲಿಯು ಕರೆಯದ ಮಾತು ನಿಂದು. ಕೇಳು ಏನಪ್ಪ? ಸಂಸಾರ ಹಿಂದ್ ಮುತ್ಯ ಮಾಡ್ಯಾನ. ಸಂಸಾರ ಹಿಂದ್ ಮುತ್ಯ ಮಾಡ್ಯಾನ, ಈಗ ಹಾಯ್ ಮಾಡಕತ್ತಾಳ. ಆಯಿ ಮುತ್ಯ ಅಂತ ಮಧ್ಯ ಮಗನ. ನೀವು ಹೇಳುದು ಸಂಸಾರ ಹಿಂದ್ ಮುತ್ಯ ಮಾಡ್ಯಾನ ಕೈ ಮಾಡಿದ್ರಲ್ಲ. ಕೇಳು ಏನಪ್ಪ? ಹಿಂದ್ ಮುತ್ಯಾನು ಸಂಸಾರ ಮಾಡ್ಯಾನ, ನಮ್ಮ ಮಕ್ಕಳು ಸಂಸಾರ ಮಾಡ್ಯಾನ, ನಾವು ಮಾಡ್ಯಾವ, ಮುಂದೆ ನಮ್ಮ ಮಕ್ಕಳು ಸಂಸಾರ ಮಾಡೋದ್ರದಾಗ ಮಾಡ್ತಾರಪ್ಪ, ಮಾಡ್ತಾರಲ್ಲ. ಮುತ್ಯಾನು ಸಂಸಾರ ಮಾಡಿ ಮಾಡಿ ಸತ್ತ, ಅಪ್ಪನು ಸಂಸಾರ ಮಾಡಿ ಮಾಡಿ ಸತ್ತ, ನಾವು ಸಂಸಾರ ಮಾಡಿ ಮಾಡಿ ಸಾಯಕ್ ಬಂದಿವು. ಸಾಯಕ್ ಬಂದೇವ. ಹೌದು. ನಾವೇ ಸತ್ ಹೊಂಟೇವ, ಕರೆ ಸಂಸಾರ ಎಂದು ಸತ್ತಿಲ್ಲ. ಹೌದಪ್ಪ, ಹೌದು, ಸತ್ತಿಲ್ಲ. ಸಂಸಾರ ಮಾಡಿದವ್ರು ನಾವು ಸತ್ಯಕರ ಎಂದು ಸಂಸಾರ ಇದರಂತೆ. ಹೌದಪ್ಪ. ಏನು? ಕಬ್ಬಿಣ ಫ್ಯಾಕ್ಟ್ರಿಗೆ 5,000 ಟನ್ ಕಬ್ಬು ನುರಿತೈತಿ 3 ತಿಂಗಳದಾಗ. ಹೌದಪ್ಪ, ಹೌದು. 5,000 ಟನ್ ಕಬ್ಬು ನುಗ್ತೈತಿ ಫ್ಯಾಕ್ಟ್ರಿ. ಹೌದು. ಫ್ಯಾಕ್ಟ್ರಿಯಾಗ ಕಬ್ಬು ನುಂಗಿ ತಳಗ ಸಕ್ಕರೆ ಬರ್ತೈತಿ, ಬೆಲ್ಲ ಬರ್ತೈತಿ. ಹೌದು. ಇದು ಬೆಲ್ಲದ ರುಚಿ, ಸಕ್ಕರೆ ರುಚಿ ಮತ್ತು ಕಬ್ಬಿಣ ರುಚಿ ಗಾನಕ್ಕ ಫ್ಯಾಕ್ಟ್ರಿಗೆ ಗೊತ್ತಿಲ್ಲ. ಹೌದು. ಗೊತ್ತಕ್ಕ ಗೊತ್ತಿಲ್ಲ ಅದ್ರ ರುಚಿ, ಕಬ್ಬಿಣಕ್ಕ ಗಾನಕ್ಕ. ಹೌದು. ಫ್ಯಾಕ್ಟ್ರಿಗೆ ಗೊತ್ತಿಲ್ಲ. ಮತ್ತೆ ಎದಕ್ಕೂ ಏನೈತಪ್ಪ? ಇದ್ರಂಗ ಸಂಸಾರ ಅದ್ರೊಳಗೆ ಮುಡಿಗಿ ಮುಡಿಗಿ ಸಂಸಾರ ನಂದು, ಹೆಂಡ್ರ ನನ್ನವ್ರು, ಮಕ್ಕಳು ನನ್ನವ್ರು, ಹೊಲ ಮನಿ ಬೆಳ್ಳಿ ಬಂಗಾರ ನಂದ ತಿಳ್ಕೊಂಡ ನಾವು ಫ್ಯಾಕ್ಟ್ರಿ ಹೆಂಗ್ ರುಚಿ ಗೊತ್ತಿಲ್ಲ ನೋಡು. ಹಂಗ ನಮಗ ಸಂಸಾರ ನಮ್ ನುಂಗ್ಲಾಕ್ ಹತ್ತ ನಮಗ್ ಗೊತ್ತಾಗಲಾರ ಸಂಸಾರದಾಗ ಬಿದ್ದೆವು ಸರ್. ಇವತ್ತ ಅಂತ ಸಂಸಾರ ಹಿಂದ್ ಮುತ್ಯ ಸತ್ತ, ನಮ್ಮ ಅಪ್ಪ ಸತ್ತ, ಸಂಸಾರ ಸುಮಾರು ಐತೆ ತಿಳ್ಕೊಂಡ ಇದು ಒಂದ್ ದಿವಸ ಸಂಸಾರ ಮರ್ತ ನೀವು ಇಲ್ಲೆಲ್ಲ ಕುಡಿ ನೋಡು. ನಿಮಗ್ ಬಂದಿರ್ತಕ್ಕಂತ ಕುತ್ತ, ನಿಮಗ್ ಬಂದಿರ್ತಕ್ಕಂತ ಹೊರಿ ನಿಮಗ್ ಚಿಂತಿಲ್ಲ. ನೀವು ಬಂದಿರ್ತಕ್ಕಂತ ಕುತ್ತ, ನಿಮಗ್ ಬಂದಿರ್ತಕ್ಕಂತ ಹೊರಿ ಯಾರು ದೂರ ಮಾಡ್ತಾರ ಅಂದ್ರ ಆದಿಶಕ್ತಿ ಲಕ್ಷ್ಮೀದೇವಿ ಮಾಡ್ತಾರ ಸಂಬಂಧ ಕೇಳುವಂತ ಮಾತ. ಹೌದಪ್ಪ, ಹೌದು ಸರ್. ಹಿಂಗ ನನಗೊಂದು ಮಾತು ನೆನಪಾಯ್ತು. ಏನಾಯ್ತು? ನೀವು ಸಂಸಾರ ಬಾಳ ಒತ್ತು ಕೊಟ್ಟು ಮಾತಾಡಿದ್ರಿ. ಹೌದು. ಒಂದಿಬ್ರು ಮನುಷ್ಯರು ಇದ್ರತ್ತ. ಹೆಂಗ? ಒಬ್ಬ ಸಂಸಾರ ಸಾಕಂತ ಏನ್ ಮಾಡಿದತ್ತ, ಸಂಸಾರ ಮಾಡಿ ಮಾಡಿ ಸಾಕಾಗಿತ್ತ ಅವಂಗ. ಏನಾತತ್ತ? ಅವ್ ಏನಂದತ್ತ, ಸಂಸಾರ ಎಂಬುದು ಇದು ಬಾಳ ಕೆಟ್ಟ, ಇದನ್ನ ಯಾವ ಸುಳಿ ಮಗ ಮಾಡಿಟ್ಟ ಬಂದತ್ತ. ನೀವು ಸಂಸಾರ ಮಾಡಿ ಮಾಡಿ ಎಲ್ಲ ತಿಳ್ಕೊಂಡಾವ್ ಏನಂದತ್ತ, ಸಂಸಾರ ಎಂಬುದು ಬಲು ಶ್ರೇಷ್ಠ, ತಿಳಿಲ್ಲ ಸುಳಿ ಮಗ ತಾಯಿ ಕೆಟ್ಟ ನೋಡು. ತಿಳ್ಕೊಂಡ್ರೆ ಬಾಳ ಈಜಿ ಸಂಸಾರ ಇದು. ಅಲ್ಲಿ ನಾವು ಹೇಳಕತ್ತಿ ನಮ್ಮ ಮುಂದೆ ಹೇಗೈತ್ ಕೇಳು. ಸಂಸಾರ ಸೌ ಮತ್ತು ಸಾರ ನಡಬಾರ್ಕೊಂದು ಪೂಜೆ ಬರ್ತೈತಿ. ಹೌದಿಲ್ಲ? ಹೌದಾ? ನೀನು ಆದಿಶಕ್ತಿ ಲಕ್ಷ್ಮೀ ದೇವಿಯಿಂದ ನಮ್ಮಿಂದ ಸಂಸಾರ ನಡೆದಿಲ್ಲ, ಹಿಂಗ್ ತಿಳ್ಕೊಬೇಡ್ರಿ. ನಾವು ಇದ್ರು ಸಂಸಾರ ನಡೀತೈತಿ, ನಾವು ಸತ್ತು ಸಂಸಾರ ನಡೀತದ. ನಾವ್ ಹಾಡ್ಕೆ ಕೇಳಕ್ ಬಂದೇವ್, ನಮ್ ಸಂಸಾರ ನಿಂತೈತಿ, ಮನೆಯೊಳಗೆ ನಡ್ದಾಕತ್ತ ಹಂಗ. ಹೌದು. ಎಮ್ಮೆ ನೀರು ಕುಡಿಯಕ್ ಕುಡ್ದೈತಿ, ಆ ನೀರು ಕುಡಿಯಕ್ ತಿನ್ನಕ್ ಕುಡ್ದೈತಿ, ಮೇವ್ ತಿನ್ನಂಗ ತಿಂದಾವ. ಹೌದು. ಗಂಡ್ರು ಮಕ್ಕಳು ಊಟ ಮಾಡಕ್ ಮಾಡ್ಯಾರ, ಮಲ್ಕೊಳಕ್ ಮಲ್ಕೊಂಡಾರ. ಎಮ್ಮಿ ಕರ ಹಿಂಡ್ಯಾಂಗ್ ಹಿಂಡ್ಯಾರ, ಆಕಳ ಕರ ಹಿಂಡ್ಯಾಂಗ್ ಹಿಂಡ್ಯಾರ, ಗೌಳಿಗೆ ಹೋಗಿ ಇದಕ್ಕೆ ಹಾಕಂಗ್ ಹಾಕ್ಯಾಂಡ್ ರೊಕ್ಕ ಬಂದಂಗ್ ಬಂದಾವು. ಹೌದಿಲ್ಲ? ಹೌದು. ನಾವು ಇದ್ರು ಸಂಸಾರ ನಡೀತೈತಿ, ಸತ್ರು ಸಂಸಾರ ನಡೀತದ. ತಿಳ್ಕೊಂಡ್ ನಡಿಬೇಕಾಗೈತಿ ಇಷ್ಟೇ. ಹೆಂಗಪ್ಪ? ತಿಳ್ಕೊಂಡ್ ನಡಿದಂದ್ರ ಸಸಾರ. ಹೌದು.
ತಿಳಿಲಾರ್ದ ಅದ್ರೊಳಗೆ ಬಿದ್ದೆ ಅಂದ್ರೆ ಸಂಸಾರ ಇಟ್ಟು ವ್ಯತ್ಯಾಸ ಐತಿ ನೋಡೋದು. ಹೆಂಗನ್ರಿ? ಅದಕ್ಕೆ ಕೇಳು. ಹೇಳಿಪ್ಪ. ಹೇಳಿದ್ರು ಹಿರಿಯರು ಏನಂತಪ್ಪ? ನಂಬು ನಂಬು ಎಲೆ ಮನವೇ ಹಂಬಲಸಿ ಕೆಡಬೇಡ. ನಂಬು ನಂಬು ಎಲೆ ಮನವೇ ಹಂಬಲಿಸಿ ಕೆಡಬೇಡ. ನಂಬು ನಂಬು ಎಲೆ ಮನವೇ ಹಂಬಲಿಸಿ ಕೆಡಬೇಡ. ಸಾಂಬಣ್ಣ ನಿಮಗೆ ನಂಬಿಗೆ ಒಂದು ಕಾರಣ. ಸಾಂಬಣ್ಣ ನಿಮಗೆ ನಂಬಿಗೆ ಒಂದು ಕಾರಣ. ದೇವರನ್ನು ನಂಬಿದವ್ರು ಯಾರು ಸತ್ತಿಲ್ಲ, ದೇವರನ್ನು ಕೆಣಕಿದವ್ರು ಜಗದ ಯಾರು ಬದುಕೊಳ್ಳಿಲ್ಲ, ಭೂಮಿ ಮೇಲೆ ಯಾರು ಉಳಿದಿಲ್ಲ. ನೀವೆಲ್ಲರೂ ಇವತ್ತಿನ ದಿವಸ ಲಕ್ಷ್ಮೀ ದೇವಿ ಮ್ಯಾಗ ನಂಬಿಕೆ ಇಟ್ಟು ಕುಂತೀರಿ ಅಂದ್ರೆ ನೀವು ಮಾಡಿರ್ತಕ್ಕಂತ ಪಾಪದ ಹೊರಿ ಕಳೆದ ನೀವು ಎದ್ದು ಮನೆ ಕಡೆ ಹೋಗಾಗ ಪುಣ್ಯದ ಪಾಲ ನಿಮ್ ಮನೆಗೆ ಲಕ್ಷ್ಮೀ ದೇವಿ ಕೊಡಾಕ ಬರ್ತಾ ತಿಳ್ಕೊಂಡು ಸಮದ ಕೈ ಎತ್ತಿ ಹೇಳ್ತಾರೆ ಮಾತಾ. ದೇವ್ರ ಮ್ಯಾಗ ನಂಬಿಕೆ ಇಟ್ಟು ಹಿಂಗ್ ಕೆಲಸ ಏನು ಮಾತಾಡ್ಕೋತ ಮಾಡ್ಕೋತಾರ ಬಂದು ಇಲ್ಲಿ ಎತ್ತೀಗ ಕಾನ್ ಕಾನ್ ಮುತ್ತತ್ತಿ ಎಲ್ಲಿಗೆ ಬತ್ತು ಸಂಗಯ್ಯ ಕಡಿಯಾಟ ಮಾಡಿ ನಿಗರಿ ಹಿಡ್ಕೊಂಡು ನಿಂಗಯ್ಯ ಎಲ್ಲಿಗೆ ಬತ್ತು ನಿಮ್ಮ ವಿಷಯ. ಹಾ ಕೇಳು. ಹೇಳ್ರಿ ಎಲ್ಲಿ ಬತ್ತಪ್ಪ ಅಂತ ಕೇಳಿದ್ರ ಎಲ್ಲಿಪ್ಪ? ನೋಡ್ರಿ, ಪ್ರಥಮದಲ್ಲಿ ನಾವು ಯಾರಿಗೆ ಏನು ಅನ್ನೋರಲ್ಲ. ಪ್ರಥಮದಲ್ಲಿ ಯಾರಿಗೆ ಏನು ಅನ್ನಂಗಿಲ್ಲ ಅಂದ್ರ ಸರಳ ಬಿಡಂಗಿಲ್ಲ. ಸರ ಹೇಳು. ಜಗಳ ಹತ್ತಂದ್ರ ಹಚ್ಚಿಕ್ ಮಾಸ್ತರ್ ಇಚ್ಚಿಕ್ ಮಾಸ್ತರ್ ಜಗಳ ಹತ್ತಂದ್ರ ನೀವು ಮುಂದ ನಾ ಹಿಂದ ಅಂದ್ರ ಇದ್ರ ಅರ್ಥ ಏನು? ನಾ ಬಾಳ ಬಿರ್ಸಾಕ ಅಂತಂದ್ರ ನಮ್ ಸಜ್ಜ ನಾವ್ ಈ ಕಡೆ ಹಿಂದ ತಯಾರಿರ್ತೀವಿ. ಹಿಂಗಂದಿ? ಹೌದು. ಅದಕ್ಕೆ ಕೇಳು. ಹೌದು. ನಾವು ಏನಂದೆ ಪ್ರಥಮದೊಳಗಂದ್ರ ಏನಪ್ಪ? ಸರ್ ಮೊದಲು ಡಿಮ್ ಇಟ್ಟಾರ. ಇಟ್ಟಾರಪ್ಪ. ನಾವ್ ಹಿಂಗ ಮಾತಾಡ್ಯವ್ ಮತ್ತ ಹೌದು ಹಿಂಗ ಮಾತಾಡ್ರಲ್ಲ. ಸರ್ ಅಂದೇವ್ ನಾವ್ ಅವ್ರಿಗೆ. ಅವ್ರಿಗತ್ತೆ ಒಂಟಕ್ಷರಲಿ ಹಿಂಗ್ ಮಾತಾಡಿಲ್ಲ. ಯಾಕಂದ್ರ ಅವ್ರು ದೊಡ್ಡವ್ರದಾರ ಮಾತಾಡ್ಲಿ. ಹೌದು. ನಾವು ಏನಂದೇವ ಅಂದ್ರ ಸರ್ ಜೋಡಿ ಹಿರಿ ಕಲಾವಂತರ ಅದಾರ. ಸರ್ ನಮ್ ಸುರೇಶ್ ಮಸ್ತರ್ ಒಳ್ಳೆ ರೀತಿಯಿಂದ ಮಾತಾಡಕತ್ತಾರ. ಮುಂದಿನ ಪಾಳ್ಯದಲ್ಲ ಅವ್ರು ರೂಟ್ ಹಿಡಿಸ್ತಾರ. ನೀವು ಸರ್ ಅಂದ್ರಿ ನಾ ತಳಕೂತ್ ಗುರುಜಿ ಅನ್ನಿ ಅಂದೇವಲ್ಲ. ಹೌದು. ಅವ್ರು ರೂಟ್ ಹಿಡಿಸ್ತಾರ. ಅವ್ರ ಹಿಂದ್ ಹೋಗಿ ಅವ್ರ ಬೆನ್ನತ್ತು ಪ್ರಯತ್ನ ನಾ ಮಾಡ್ತೀನಿ ಅಂತ ಹಿಂಗ ಅಂದಿನ. ಅಂದೇವ್ರಲ್ಲ ಅಂದೇವ್. ಮುಂದಿನ ಪಾಳ್ಯಕ್ಕ ಎಲ್ಲಾ ತೆಗದವ್ರ ಅವ್ರು. ಹೌದು. ಮತ್ತ ಹೊಳ್ಳಿ ಹಂಗಾತ್ ಹಿಂಗಾತ ಒಂಟಕ್ಷರಲಿ ಮಾತಾಡ್ದವ್ರು ಅವ್ರೇ. ಕೇಳ ವಿಷಯ ಹೆಂಗೈತಿ ಹೇಳ್ರಲ್ಲ. ನೀ ವಿಷಯದಾಗ 10 ಹೆಜ್ಜೆ ಮುಂದಿಟ್ಟೆ ಅಂದ್ರ ನೀ 10 ಹೆಜ್ಜೆ ಮುಂದಿಟ್ಟಂದ್ರ 20 ಹೆಜ್ಜೆ ಮುಂದಿಡು ಮಗನ ಅದೀನಿ. ಏನು 10 ಹೆಜ್ಜೆ ಅವ್ರು ಇಟ್ಟಂದ್ರೆ 20 ಹೆಜ್ಜೆ ನಿಮ್ದು 30 ಹೆಜ್ಜೆ ನಂದು. ನೀವು ಬಾಟ್ ಬೇಕೇನು? ಹಂಗತ್ತೀವ ಕಕ್ಕ ಚಪ್ಪಾಳಿ ಹೊಡಿಲ್ಲ ಮತ್ತ ನಾನು ಏನಾದ್ರೂ ಹೇಳಿ ಹೊಡೆಸ್ಕೊಳ್ತು ಬರೀ ಚಪ್ಪಾಳಿ. ಅವ್ರು ಹೊಡಿ. ಅದಕ್ಕೆ ಕೇಳು. ಏನಪ್ಪ? ರಸಿಕ ನಾಡಿದ ಮಾತು ಶಶಿ ಉದಸಿ ಬಂದಂತೆ. ಹೌದಪ್ಪ. ಹೌದು. ರಸಿಕ ನಾಡಿದ ಮಾತು ಶಶಿ ಉದಸಿ ಬಂದಂತೆ. ರಸಿಕತೆ ಇಲ್ಲದವನ ಬರಿ ಮಾತು ಕಿವಿಯಾಗ ಕಪ್ಪರದ ಗೂಟ ಪಡೆದಂಗಂತಾರ ಅವರು. ಹಿಂಗಂದ್ರಪ್ಪ ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪಯೋಗಿಲ್ಲರ ಮಾತುಗಳು ಮಾತಲ್ಲ. ಏನೋ ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪಯೋಗಿಲ್ಲರ ಮಾತುಗಳು ಮಾತಲ್ಲ. ಮಾತಲ್ಲಪ್ಪ. ಹೊತ್ತಿಗೊದಗದ ಮಾತು 10,000 ವ್ಯರ್ಥ. ಹೊತ್ತಿಗೊದಗದ ಮಾತು 10,000 ವ್ಯರ್ಥ. ಕತ್ತೆ ಕೂಗಿದರೆ ಪದವುಂಟು ಪರಮಾತು ಕತ್ತಿಗಿತ್ತ ಕಡಿಯತಾರ ಹಿರಿಯರು. ಹೌದಪ್ಪ. ಹೌದು. ಕರೆಯದ ಮಾತಿದು. ಸರ್ ಅತ್ತಾರ ಯಾನತ್ತಪ್ಪ? ನಾ ಹಾಲು ಮತ್ತ ಹಿಡ್ಕೊಂಡು ಬರ್ಲಿ ಹಾಲು ಮತ್ತ ಹಚ್ಚಿ ಹೇಳ್ರಿ ಅತ್ತಾರ. ಅವ್ರದ್ದು ಬರಬರಿ ಐತ್ರಿ. ಇಲ್ಲಿ ಸಪ್ತ ಸಾಗರ ಇದ್ರ ಅರ್ಥ ನಿನಗೆ ಮೊದಲೇ ಹೇಳಿನಿ ತಿಳ್ಕೊಂಡಿಲ್ಲ. ಒಂದ್ ತುಸೂರ ಸಪ್ತ ಸಾಗರ ಅಂದ್ರೆ ಒಂದ್ ತುಸು ನೀರ್ ಕುಡ್ದ ಬೆನ್ನ ಹತ್ರಿ. ಯಾಕೆ ಕೇಳು. ಹೌದು. ಕೆರೆ ತಾಕತ್ ಕೆರೆಗೆ ಬಂದಿದ್ದ ಕುತ್ತ ಹಳ್ಳ ಕಳೆದೈತಿ. ಹೌದು. ಹಳ್ಳಕ್ಕೆ ಬಂದಿರ್ತಕ್ಕಂತ ಕುತ್ತ ಹೊಳೆ ಕಳೆದೈತಿ. ಕರೆದಲ್ಲ. ಹೊಳೆಗೆ ಬಂದಿರ್ತಕ್ಕಂತ ಕುತ್ತ ಸಾಗರ ಕಳಿತೈತಿ. ಹೌದಪ್ಪ. ಹೌದು. ಅದಕ್ಕ ಸಪ್ತ ಸಾಗರ. ಅಂತ ಕುತ್ತಗಳು ಎಷ್ಟೋ ಬಂದ್ರು ಸಹಿತ ಇದರ ಅರ್ಥ ಕೋರ್ಟ್ನಾಗ ಬಗೆಲಾರ್ದ ಹರಿಲಾರ್ದಂತ ನ್ಯಾಯ ಈ ಕುಡಿರ್ತಕ್ಕಂತ ದೈವದೊಳಗೆ ಬಗ್ಗೆ ಹೇಳ್ತೈತಿ. ಹೌದಪ್ಪ. ಹೌದಾ. ಅದಕ್ಕೆ ಇದಕ್ಕ ಗ್ರಾಮಕ್ಕ ಒಳ್ಳೆ ಹಿರಿಯರ ಅದಾರ, ಒಳ್ಳೆ ತತ್ವದ ಜ್ಞಾನಿಗಳು ಇಲ್ಲಿದಾರ ತಿಳ್ಕೊಂಡು ಇದಕ್ಕೆ ಸಪ್ತ ಸಾಗರ ಊರ ಅಂತ ಕರೆದ. ಅಕ್ಕ ನಮ್ಮ ಊರಿಗೆ ಬೇರೆ ಕೇಳ ಹೆಬಾಟಿ ಹೊಕ್ಕೊಂಡು ತಿಗ್ನಿ ಬಿದ್ರಿ. ಈ ನಮ್ಮೂರು ಬೇರೆ ಹಾಕೊಂಡು ಇಟ್ಕೊಂಡು ಹೊಕ್ಕೊಂಡ್ಕೊ ನಮ್ಮ ಇದು ನೋಡ ಸಪ್ತ ಮುಂದೆ ಸಾಗರ. ಸಪ್ತ ಅಂದ್ರೆ 7 ಮತ್ತೆ ಬಿಡಿಸಿದ್ರೆ ಅದು ಬೇರೆ ಮುಂದ. ಅದಕ್ಕ ಒಳ್ಳೆ ಸಾಗರದಂತ ದೊಡ್ಡ ಮನುಷ್ಯನವ್ರು ಇಲ್ಲಿ ಕೂಡ್ಯಾರ ಅಂದ್ರ ತಪ್ಪ ಒಪ್ಪ ಇಲ್ಲಿ ನ್ಯಾಯ ಮಾಡೋರ್ದಾರ ಶಾಣ್ಯಾರ ಮುಂದೆ ಶಾಣೆ ವಿಷಯ ನಡಿಬೇಕಾಗೈತಿ. ಹೌದಪ್ಪ. ಹೌದಾ. ಹಾಲು ಮತಕ್ ಹಚ್ಚಿ ಬರ್ಲಿ ಅಂದಿ ಹಾಲು ಮತಕ್ ಹಚ್ಚಿ ಬರ್ಲಿ ಅಂದಿ ಹೇಳ್ತಾರ ಅವರು. ಹಾಲು ಮತ ಏನ ನಮ್ಮನ್ನ ಬಿಟ್ಟೈತೆ ಏನ ಹಾಲು ಮತ ಬಿಟ್ಟು ನಾವದೇವು. ಇದು ಹಾಲು ಮತ ಸೇವಾ ಮಾಡಕತ್ತೀವಿ ಅಂದ್ರೆ ನಾವು ಹಾಲು ಮತದೊಳಗೆ ಬಂದಿವು.
ಹಾಲು ಮತ್ತ ನಮ್ಮನ್ ಬಿಟ್ಟೈತ, ಹಾಲು ಮತ್ತ ಬಿಟ್ಟು ನಾವದೇವೋ. ಹಾಂದಪ್ಪ ಏನ್ ಗೊತ್ತಾತ್ ನಿನಗ? ಇದನ್ನ ಮೊದಲು ತಿಳ್ಕೊಬೇಕಾಗೈತಿ ವಿಷಯ. ಹೌದು, ಇದನ್ನ ಮೊದಲ ತಿಳ್ಕೊಬೇಕಾಗ್ಯದ. ಅವರು ಕುರ್ಗಿ ಕೊಳ ಕಟ್ಟಾರ, ಕುರ್ಗಿದ್ ನಾವ್ ಹೇಳ್ತೇವೆ, ಬೆಳಸಲ್ ನಮಗ್ ಹೇಳ್ರಿ ಅಂದ್ರು. ಹೌದು ಅಂದ್ರಲ್ಲ, ಬೆಳಸಲ್ದ ಬಗ್ಗೆ ಹಿಂಗೆ ಇದಕ್ಕೆ ಹಿಂಗಿಂಗ ಅಂದಾರ. ಅಂದಾರ ಅದಕ್ಕೆ ಅರ್ಥ ಹಚ್ಚ ಐತಿ. ಹೌದಾ? ಮತ್ತ ತರ ನೀವು ಅದನ್ನ ಹೇಳಿರಿ ತಪ್ಪ ಅಂದಾರ ಈ ಊರಾಗ. ಅವ್ರು ಯಾರಂದಾರಪ್ಪ ಮಸ್ತಾರ, ಯಾರಂದಾರ ತಪ್ಪ ಈ ಊರಾಗ? ಎಲ್ಲಾರು ತಾಳಿ ಹೊಡೆದಾರ, ಅದಕ್ಕ ತಾಳಿ ಹೊಡೆದಾರ, ಕೂಗ್ ಹೊಡೆದಾರ, ಸೀಟಿ ಹೊಡೆದಾರ. ಅರ್ಥ ಹಚ್ಚ ಐತಿ ಅದಕ್ಕ. ತಪ್ಪ ಯಾರಂದ್ರಪ್ಪ? ಒಂದ್ 10 ರೂಪಾಯಿ ಹಾಕಂದ್ರ ಮತ್ತೊಂಬ ಇಲ್ಲಿ ಮಾಡುವನ ತಪ್ಪ ಯಾರಂದ್ರು ಬೇಕಲ್ಲ. ಇವರು ಹಾಲು ಮತ್ತಕ್ಕ ಹಚ್ಚಿ ಮಾತಾಡಿಲ್ಲ ಅಂದ್ರು. ಇಲ್ಲಿ ಸರ್ ಇನ್ನಾಗ ಎಲ್ಲಾರು ಮಾತಾಡಿ ಅವರು ಹೇಳಿದ್ರು ಕುರ್ಗಿ ಬಗ್ಗೆ. ಹೌದು, ತಾವೆಲ್ಲಾರು ಕೇಳಿರಿ. ಹೌದು ಕೇಳ್ಯಾರಲ್ಲ. ಹೌದಿಲ್ಲ? ಹೌದಾ? ನಮಗ್ ಹೆಂಗ್ ಕೇಳ್ಯಾರ, ನಾವ್ ಎಲ್ಲಾ ಹೆಂಗ್ ಪೂರ್ಣವಾಗಿ ಹೇಳಿ ನೋಡು. ತಾವೇ ಹೇಳ್ಯಾರ ತಮ್ಮ ಇಲ್ಲಿ. ಹೌದಾ? ಕೂರ್ಗಿಗೆ ದಿಂಡ ಅಂದ್ರೆ ಏನು, ತಾಳಗಳಂದ್ರೆ ಏನು, ಮಂಡ್ಯ ಅಂದ್ರೆ ಏನು, ಈಸ್ ಅಂದ್ರೆ ಏನು, ನಗ ಅಂದ್ರೆ ಏನು, ಎತ್ತುಗಳ ಹೆಸರು ಹೇಳ್ತಾರೆ ತಿಳಿಯಲಿಲ್ರಿ. ಹೌದು, ಇಟ್ಟೆಲ್ಲ ಹೇಳ್ಯಾರ ಅವ್ರು. ಇಲ್ಲ ಇಟ್ಟೆ ಹೇಳ್ಯಾರ. ಎರಡು ಎತ್ತುಗಳ ಹೆಸರ, ನಗದ ಹೆಸರ, ಈಸಿನ ಹೆಸರ, ತಾಳಗಳ ಹೆಸರ, ಮಂಡಿ ಹೆಸರ. ಮಂಡಿದ ಬರಂಗಿಲ್ರಿ. ಇನ್ನ ಮುಂದಿನ ಹೇಳ್ತೀವಿ ಅಂತ ಹೇಳ್ಯಾರ ಅವ್ರು. ನೀವು ಮಂಡಿದ ಕೇಳೋಣ. ಮತ್ತ ತಾಳಗಳ ಹೆಸರು ಹೇಳಿದ್ರು. ಹೌದು, ತಾಳಗಳ ಹೆಸರು ಹೇಳಿದ್ರು. ತಾವೆಲ್ಲರೂ ಕೇಳಿರಿ. ಹೌದು, 3 ತಾಳ ಬರ್ತಾವ ಕುರ್ಗಿಗೆ. ಹೌದು. ರಜಸ, ತಾಮಸ, ಸಾತ್ವಿಕ. ಹೌದು. ಇವೇನು ಶರೀರಕ್ಕೆ ಹತ್ತಿ ಬಂದವೋ ಏನ? ಶರೀರ ಇದು ಹಾಲು ನಾ ಕೇಳೋ ಹಾಲು ಮತ ನಾವು ಮಾಡಿದ್ರೆ ನಮ್ಮಿಂದ ಹಾಲು ಮತ ಆಗೈತಿ. ಹೌದು, ಇವು ಸಾತ್ವಿಕ ಮತ್ತು ರಜಸ ಮತ್ತು ತಾಮಸ ಅನ್ನೋದು ಏನು ಶರೀರಕ್ಕೆ ಹತ್ತೈತೋ ಇನ್ನೋ ಇಲ್ಲೋ ತಾವೆಲ್ಲಾರು ವಿಚಾರ ಮಾಡಿ ಈ ಮಾತು ಹೇಳ್ರಿ. ಅದು ತಗ ನಾ ಮಾತಾಡಂಗಿಲ್ಲ. ಶರೀರಕ್ಕೆ ಹತ್ತೈತಿಲ್ರಿ? ಮತ್ತ ನಾ ಕೊಟ್ಟಿದ್ ಹೆಂಗ ಹಾಲು ಮತ್ತ ಕತ್ತಿಲ್ಲ ಅಂದಿ ನೀನು? ನಮ್ದೇ ಯಾರು ತಪ್ಪಂದ್ರು? ನಾ ಮಾತಾಡಿದ ಹಾಲು ಮತ್ತ ಹತ್ತಿಲ್ಲ ಹೆಂಗಂದಿ? ಮತ್ತೆ ಇಲ್ಲಿ ತಪ್ಪ ಅಂದವ್ರು ಯಾರತ್ತ? ಇಲ್ಲಿ ತಪ್ಪ ಅಂದ್ರಲ್ಲೇ ಯಾರಂದಾರ ಹೇಳ್ಬಾಯಿ. ಬೇಕಂದ್ರೆ ತಪ್ಪ ಯಾರಂದ್ರು ಕರೆಕ್ಟ್ ಯಾರಂದ್ರು. ಈಗ ಈ ಹಿರಿಯರು ಏನಿದ್ರು ಕರೆಕ್ಟ್ ನಿಂದಂದ್ರ ಅವ್ರು. ಇನ್ನು ಕಳ್ಸಂದಿಗೆ ತಾಳಿ ಹೊಡಿಸಿವ್ ನಾವು. 6 ಗುಣ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6 ಗುಣ. ಇವು ಬಿಡು. ಹೌದಾ? ತಾಮಸ, ರಜಸ, ಸಾತ್ವಿಕ ಇವು 3 ಗುಣ ಅದಾವ. ಏನು ಶರೀರ ಕತ್ತಿದ್ವು ಬೇರೆ ಕತ್ತಿದ್ವು? ಶರೀರ ಕಟ್ಟೆವ ಏನು ಶರೀರ ಬಿಟ್ಟದಾವ ಇವು ಗುಣ? ಶರೀರ ಕಟ್ಟವಿಲ್ರಿ. ಮತ್ತ ನಾ ಏನು ಉತ್ತರ ಕೊಟ್ಟಿನಿ? ಹೌದು, ನಾನು ಬೆಳೆದ ಬಗ್ಗೆ ಈ ದಿಂಡಿನ ಕುಂಟಿ ಬಗ್ಗೆ ನಾನು ಶರೀರ ಕಟ್ಟೆ ಉತ್ತರ ಕೊಟ್ಟಿನಿ. ಸರ್ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ. ಹೌದಾ? ನಿಮ್ಗೆ ಹೆಂಗ ಆಗೈತೆ ಅಂದ್ರ ಬಾಳ ಹಾಡ್ಯಾರ ಹುಡುಗರು, ಬಾಳ ಶಾಡ್ಯಾರ, ಒಳ್ಳೆ ಗುರುಗಳು, ಒಳ್ಳೆ ಸರ್ ಅನ್ನ ಇಡೀ ಭಾರತ ನಮ್ಮದ ಹೊಂಟಾರ ಅವ್ರು. ಹೌದು, ಏನು ಇಡೀ ಭಾರತ ನಮ್ಮದತ್ತ ಅವ್ರು ಹೊಂಟಾರ. ಇಡೀ ಭಾರತ. ಅದಕ್ಕೆ ನಿಮ್ಮಲ್ಲಿ ಹೆಂಗಪ್ಪ ಅಂದ್ರ ಹೌದು, ಕಾರ್ಯಕ್ರಮ ಇದ್ರೊಳಗ ಸಣ್ಣವಾದ ಅಂದ್ರ ಸಕ್ ಸಿಗ್ತೈತಿ. ಸಣ್ಣವಾದ ಅಂದ್ರ ಸಕ್ರೆ ಸಿಗ್ತೈತಿ. ಸಣ್ಣಾಗಿ ಸಕ್ರಿ ಮೇಯ್ಬೇಕು, ಹಿರಿಬ್ಯಾಗ ಸಕ್ರಿ ಮೇಯ್ ಅಂತ ಹೇಳ್ಯಾರ. ಆನೆಯಾಗಿ ಕಬ್ಬು ಹೊಡಿಕಿದ್ದ. ಅದಕ್ಕೆ ತಿಳ್ಕೊಂಡು ಹೋಗೋದೈತಿ. ಹೌದು, ಅದಕ್ಕ ಇವತ್ತ ದಿವ್ಸ ನನಗೂ ಸಂಶಯ ಆತ್ರಿ. ಮಾತಾಡ್ಕೋತ ಬಂದ ಕಾಕ ಎಲ್ಲ ರೊಕ್ಕ ಹಾಕಿದ, 30 ಹಾಕಿದ್ ಹೋಗಕ್ಕ ಇನ್ನ 20 ನೈಟಿಗೆ ಯಾರು ಕೊಡವ್ರು? ಈ ಮಗಿಗೆ ಸಿತ್ತಿ ಬರೇ ನಾವೇ ಬನ್ನಿ ಇಲ್ಲಿ 30 ಹಾಕ ನೋಡಿ, ನೀವ ನೋಡಿ ಸುಳ್ಳು ಹೇಳಿ. ಹೌದು, ಇಲ್ಲಿ ವಿಷಯ ಐತಿ. ಹೌದು, ಅದಕ್ಕ ಸರ್ ನಿಮಗೊಂದು ಮಾತು ತಿಳಿಸೋದೈತಿ. ಇನ್ನೊಂದು ಏನಪ್ಪ? ಕೂರ್ಗೆ ತಾಳ 3 ಅದಾವ. ಅದಕ್ಕ ರಜಸ, ತಾಮಸ, ಸಾತ್ವಿಕ ಅಂತ ಉತ್ತರ ಕೊಟ್ರಿ. ಹೌದು, ನೀವು ನಮ್ಮೊಳಗೆ ಬಂದ್ರಿ. ಹೌದು, ಏನು ನೀವು ನನ್ನ ಹಾದಿಗೆ ಬಂದಿರಿ. ಮತ್ತ ಅವ್ರು ಹಂಗಂದಿಲ್ಲ, ಇವ್ರು ಹಿಂಗಂದಿಲ್ಲ. ನಾವು ಹಾಲು ಮತ ಬಿಟ್ಟು ಹೇಳ್ರಿ, ಹಾಲು ಮತ ಹಚ್ಚಿ ಹೇಳ್ರಿ, ಎಲ್ಲ ಒಂದೇ. ಹೌದು, ನಮ್ ಬಿಟ್ಟು ಹಾಲು ಮತ ಇಲ್ಲ, ಹಾಲು ಮತ ಬಿಟ್ಟು ನಾವ್ ಹೊಂಟಿಲ್ಲ. ಶರೀರ ಅಂದ್ರೆ ಹಾಲು ಮತದೊಳಗೆ ಬತ್ತ ಇದು. ಹಾಲು ಮತ ಹಚ್ಚಿ ಬರ್ಲಿ, ಹಾಲು ಮತ ಹಚ್ಚಿ ಬರ್ಲಿ ಅಂತೇಳಿ ಉತ್ತರ ಕೊಟ್ಟಿ. ಅದೇ ನೀನು ಶರೀರಕ್ಕೆ ಬಂದಿ, ಅಧ್ಯಾತ್ಮಿಕ್ ಬಂದಿಲ್ಲ. ರಜಸ, ತಾಮಸ, ಸಾತ್ವಿಕ ಅಂದ್ರೆ ಇವ್ ಶರೀರಕ್ಕೆ ಬಂದು ಅಧ್ಯಾತ್ಮಿಕ್ ಬಂದಿದ್ದು. ಮತ್ ಇವ್ರ ರೂಟ್ ಹೋದ್ರ ಇದನ್ನ ದಿಂಡ, ತಾಳ, ಮಡಿಕಿದನ್ನ ತಯಾರು ಮಾಡಿದವ್ರು ಬೇರೆ ಅದಾರ. ಮತ್ತೆ ಯಾಕೆ ಹಾಲು ಮತ ಹೋಗತ್ ನಿಮ್ ರೂಟ್ ಹೋದ್ರ? ನೀವು ಮಾತಾಡಕತ್ತಿದ್ ಮಾತು ನೋಡಿದ್ರ ಬಾಳ ಎಗಡ ಅನ್ಸತಿ. ಕೇಳಿ ಹೆಂಗ್ ವಿಷಯ. ಹೌದು, ನೋಡ್ರಿ, ಈ ದಿಂಡ ತಾಳಗಳು ಮಾಡ್ಬೇಕಂದ್ರ ಬಡಿಗೆ ಇರಬೇಕು. ಹೌದಿಲ್ಲ? ಅದಕ್ಕೆ ಮುಂದ ಶಿಪ್ ಇರ್ತಾವ. ಅಂತ ಶಿಪ್ಪುಗಳು ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಕಂಬ ಇರ್ಬೇಕು. ಹೌದಿಲ್ಲ? ಹಗ್ಗಗಳು ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಬೇರೆ ಸಮಾಜದವ್ರು ಬೇಕು. ಎಲ್ಲಾ ಸಮಾಜದವ್ರು ಕೂಡಿದಾಗ ಈ ದಿಂಡ ಮತ್ತು ತಾಳ, ಕೂರ್ಗಿ, ಕುಂಟಿ ತಯಾರಾಗ್ಯಾವ. ಕಂಬಳಿ ಹೊಲಿಬೇಕಾದ್ರ ಅದಕ್ಕೂ ಬೇಕೇ ಒಬ್ರು ಹಾಲು ಮತ ಸಮಾಜದವ್ರು ಬೇಕು. ಅದಕ್ಕೊಬ್ರು ಬೇರೆ ಮತ್ತೆ ಇದ್ಯಾಂಗ ಹೋಗತ್ತಿದ್ರು ಹಾಲು ಮತದೊಳಗ ದಿಂಡ, ಕೂರ್ಗಿ, ಮತ್ತ ಕೆಬ್ಬನ,
ಮುಂದೆ ಈಸ ಎತ್ತುಗಳು ಅಂದ್ರೆ ಏನ್ ಹೇಳುದು? ಅದಕ್ಕ ಎಲ್ಲ ನಮ್ಮ ಬಲ್ಲಿ ನೀವು ಬಂದಿರಿ, ಕರೆ ನಿಮ್ಮ ಬಂದಿಲ್ಲ, ನಾವು ಬಂದಿಲ್ಲ. ತಿಳ್ಕೊಂಡ್ರೆ ನಾನಾ ತರ ಹೋಗ್ತದ ವಿಷಯ ಇದು. ಇಲ್ಲಿಕ ಒಂದು ಶರೀರ ಒಳಗೆ ಬರ್ತದ ಎಲ್ಲ ಇದು. ಶರೀರಕ್ಕೆ ಹಚ್ಚೈತಿ. ಹೌದು, ಶರೀರಕ್ಕೆ ಹಚ್ಚಿ ನಾವು ಉತ್ತರ ಕೊಟ್ಟಿನಿ. ಅಲ್ಲಂದು ತಾವು ಉತ್ತರ ಕೊಟ್ಟ ನೀ ತಾನು ತನ್ನ ನನ್ನೊಳಗೆ ಬಂದನ. ಅದಕ್ಕ ಸರಿ ನೀವ್ ಹೆಂಗ ತಿಳಿಯಾಗಂದ್ರ ಹಳೆ ಎಲ್ಲ ಮಗಲ ಗಂಡ ಆಗೈತಿ ತೆಗದ. ಹೌದು, ಅದಕ್ಕೆ ಬಾಳ ಶಾಣೆ ಇಡೀ ಕರ್ನಾಟಕ ಹಿಂಗೇನ್ ಹೋಗ್ಬೇಡ. ಬಾಳ ವಿಚಾರ ಇದ್ರೊಳಗೆ ಹಾಲು ಮತದಾಗ ದಾಟಬೇಕಾಗಿತ್ತಂದ್ರ ಬಾಳ ವಿಚಾರ ಕಾಲಿರ್ಬೇಕಾಗೈತಿ. ಅದಕ್ಕ ವಿಷಯ ಕೇಳು. ಹೆಂಗೈತಿ ಅಂತ ಕೇಳಿದ್ರ ಹೆಂಗಪ್ಪ ಇಲ್ಲಿ ಹೆಂಗ ಮಾತಾಡಕ್ ಬಂದಿವಂದ್ರ ಮುಂದಿನ ಜಾತ್ರೆ ಒಳಗ ಒಂದರ ಮಾತು ನೆನಪು ಉಳಿಬೇಕಿಲ್ಲಿ. ಕಾಕಾಗಳು ಕೂತಿರ್ತಕ್ಕಂತ ಕಾಕಾ ತಲೆಯಾಗ ಗಿರ್ರ ಅನ್ಬೇಕು. ಒಂದರ ವಿಷಯ ಏನ್ ಮಾತಾಡ್ತು ಅಲ್ಸಂಗಿ ಹುಡುಗ ಗುಣಕಿ ಹುಡುಗ ಅನ್ಬೇಕು. ಇಲ್ಲಿ ಗೊಡ್ಡವಾದ ಹಾಕೋದಲ್ಲ. ಏನದು ಮಾತಾಡಿ ನೀವು ಸೊಣ್ಣ ಹುಡುಗ ಅದನಿಗೆ ಯಾಕೆ ಗೆದ್ದಿರ್ ಬಾಳ್ ಡೆಬ್ಬಿ ಬಾಸ್ ಗುಂಬಿ ಹೋಗಿ ಬಿಡುದಪ್ಪ. ಅದಕ್ಕೆ ಏನಾದ್ರೂ ಒಂದ್ ಇಲ್ಲಿ ವಿಷಯ ಬೇಕವ್ರಿಗೆ ಬೇಕು. ಮುಂದಿನ ಜಾತ್ರೆ ಒಳಗ ಅನ್ನು ತಕ್ಕನು ವಿಷಯ ತಿಳಿಯಾಗಿ ನೆತ್ತಾಗ ಉಳಿಬೇಕು. 10-15 ರೂಪಾಯಿ ನಮ್ ಹೆಣ ಚಂದ ಮಾಡಿ ಹೇಳಿದ್ರೆ ಅವ್ರಿಗೆ ಲಾಭ ಆಗ್ಬೇಕದು. ಮತ್ ಹಂಗೆ ಗೊಡ್ಡವಾದ ಹಾಕಿದ್ರೆ ಕೆಲಸ ಏನೈತಿ? ಕೆಲಸ ಇಲ್ಲ. ಮತ್ ಇಟ್ಟಾಗೆ ಅವ್ರಿಗೆ ಕೂರಿ ಗಂಡ ಹೆಣ್ಣು ಅಂತ ಕೇಳು. ಹೌದಪ್ಪ, ಅದನ್ನ ಅಲ್ಲೇ ಬಿಟ್ಟಾರ. ಏನ್ ಬಿಟ್ಟಿನ್ರಿ ಅವರು ಮುಂದಿನ ಸಂದಿಗೆ ಹೇಳ್ತೀವಿ ಅಂತ ಹೇಳ್ಯಾರ. ಹೇಳ್ತಂದರು. ಮತ್ತ ಆ ಕುರ್ಗಿ ಒಳಗೆ ಬೀಜ ಬಿತ್ತಿ. ಯಾವ ಬೀಜ ಬಿತ್ತಿ? ಬೀಜದ ಹೆಸರು ಏನಂತ ಕೇಳಿವ ನಾವ. ಹೌದಾ? ಆ ಬೀಜ ಬಿಟ್ಟಿಂದ ಭೂಮಿ ಮ್ಯಾಲ ಒಂದು ಸಸಿನ ಆಡ್ತೈತಿ. ಹೌದಾ? ಸಸಿಗಳಿಗೆ ಎಲಿ ಎಷ್ಟು, ಎಲಿಗಳ ಹೆಸರೇನು? ಹೌದು. ಆ ಸಸಿಗೆ ಮುಂದೆ ಕಾಯಿ ಹಾಕೈತಿ. ಕಾಯಿ ಹೆಸರೇನು? ಕಾಯಿ ಹರಿದವ್ಯಾರ ತಿಂದವ್ಯಾರ ಅಂತ ಕೇಳೇವು. ಒಟ್ಟು ಇದನ್ನ ಮುಂದಿನ ಸಂದಿಗೆ ಹೇಳ್ತೀವಿ ಅಂತ ಹೇಳ್ಯಾರ. ಹೇಳ್ತೇವತ್ ಹೇಳ್ಯಾರ. ತಾವೆಲ್ಲಾರು ಕೇಳಿರಿ. ಹೌದಾ? ಅವ್ರು ಹೆಂಗ್ ಹೇಳ್ತಾರ ಮುಂದೆ ನೋಡ್ದೈತಿ. ನೋಡುದಲ್ಲ ಅದಕ್ಕ ನಾವು ಸತ್ಯ ಸಂಘದೊಳಗ ಭಂಡಾರ ಹಿಡಿದ ಹಾಡಾಕ್ ಬಂದೆವು. ಹೌದು. ತಮ್ಮೆಲ್ಲರಿಗೆ ತಿಳಿಯುವಾಗ ಈ ಭಂಡಾರ ಶಕ್ತಿ ಒಳಗ ಒಂದು ಮಾತು ಹೇಳುದೈತಿ. ಏನಪ್ಪ? ನೀವೆಲ್ಲಾರು ಕೇಳ್ತಾರಂದ್ರೆ ಹೇಳುದು, ಕೇಳಂಗಿಲ್ಲ ತಮ್ಮ ಹಾಡಂದ್ರೆ ಹಾಡುದು. ನೀವ್ ಹೆಂಗ್ ಹೇಳ್ತೀರಿ ಹಂಗ್ ಮಾಡ್ತೇವ್ ನಾವ. ಹೌದು. ಅದಕ್ಕೆ ಈ ಭಂಡಾರದೊಳಗೆ ಎಂತ ತಕ್ಕತೈತಿ. ಈ ಸತ್ಯ ಸಂಘ ಕಟ್ಟಿ ಯಾಕೆ ಹಾಡಬೇಕು ಕೇಳು. ಹೌದು. ಹೇಳನ್ರಿ. ಹೌದು. ಬೆಳಗಾವಿ ಜಿಲ್ಲಾ ಅತ್ರಿ ತಾಲೂಕ ನಮ್ದು ಸಪ್ತಸಾಗರ. ಹೌದು. ಹೌದಿಲ್ಲ? ಇದು ಸಪ್ತಸಾಗರ ಊರ. ಹಿಂಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಜೇವೂರ್ ಅಂತ ಬರ್ತೈತಿ. ಒಂದು ಸಣ್ಣ ಊರ. ಜೇವ್ರು ಬರ್ತದ. ಜೇವೂರ್ ಅಂತ ಬರ್ತೈತಿ. ಹೌದು. ಇಲ್ಲಿ ನಿಮ್ಮ ಸೇನೆಯರ್ ನಾವ್ ಆಗಂಗಿಲ್ರಿ. ಇಲ್ಲ ಅವ್ರು ಏನಂತ ಕೇಳಿರ್ ಕೇಳಲ್ಲ. 2 ಕರಗಳನ್ನೊಡ್ಡಿ ಬೇಡಿಕೊಂಬುವಿನ ಬರೀ ಬೋ ನಿಜ ಕಡೆ ಹಾಯಿಸಬುವ. ಹೌದು. ನಾ ಮೊದ್ಲೇ ಹೇಳಿನ್ರಿ. ನಾ ನಿಮ್ ಮಗ ನಿಮ್ಮಟ್ಟ ತಿಳಿದವ್. ನಾ ಮೊದಲು ಹೇಳಿದ್ದೆ. ಕಾಕ ಏನ್ ಹೇಳಿದ್ರು ನನಗಂತೂ ಒಂದು ಗೊತ್ತಾಗಿಲ್ಲ. ನಾನು ಗೊತ್ತಲಾರಕ್ಕೆ ಹಿಂಗೆ ಹೇಳಿದೀನಿ. ಅದಕ್ಕಿರ್ಲಿ. ಹೌದು. 2 ಕರಗಳನ್ನೊಡ್ಡಿ ಎರಡು ಕರುಗಳನ್ನು ಒಡ್ಡಿ ಟೈಮ್ ಹೋಗತ್ರಿ. ಮುಂದೆ ಹಿಂಗ ಅಡ್ಡ ಬಂದ್ರಲ್ಲ ಟೈಮ್ ಹೋಗತ್ರಿ. ನಗರ್ನ ದಯವಿಟ್ಟು ಸರಿ ಒಂದ್ 2 ನಿಮಿಷ ಸರಿ ಮತ್ತೆ ಮಾತಾಡಕತ್ರಿ. ಸರಿ ನಿಮ್ಮಲ್ಲಿ ಸಾರಿ ನಾವಿಲ್ಲ ಸೊಮ್ಮೆ ಸಾರಿ ಹುಡುಗರು ಬೇಡಿಕೊಂಬುವೆನಿನ್ನ ಬರೀ ಭೋ ನಿಧಿಯ ಕಡೆ ಹಾಯಿಸಬುವ. ಹೌದು. ಹೇಳ್ತು ಕಕ್ಕ ಹೇಳ್ತೀವಿ. ಆಯ್ತಲ್ಲ. ನಮಸ್ಕಾರ.